ವೈ ಜೀಸಸ್ ಇನ್ ಮೈ ಲೈಫ್. ಯೇಸು ನನ್ನ ಜೀವನದಲ್ಲಿ ಯಾಕಿದ್ದಾರೆ ನಮ್ಗೆ ಅರ್ಥ ಆಗಬೇಕು. ಯೇಸು ಕ್ರಿಸ್ತರು ನನ್ನ ಜೀವಿತದಲ್ಲಿ ಎಲ್ಲಿದ್ದಾರೆ ಅನ್ನೋದನ್ನು ನಾನು ಹುಡುಕಿ ಅರ್ಥ ಮಾಡ್ಕೋಬೇಕು. ಯಾಕೆ ಹುಡುಕಿ ಅರ್ಥ ಮಾಡ್ಕೋಬೇಕು ಅಂದರೆ, ನನಗೆ ಅರ್ಥ ಆಗುತ್ತೆ ಯೇಸು ನನ್ನ ಜೀವನದಲ್ಲಿ ಮೂಲೆಯಲ್ಲಿದ್ದಾರೆ, ಯೇಸು ನನ್ನ ಜೀವನದಲ್ಲಿ ಮಿಸ್ ಆಗಿದ್ದಾರೆ, ಅಂದರೆ ಕಳೆದು ಹೋಗಿದ್ದಾರೆ, ನಷ್ಟಪಟ್ಟು ಹೋಗಿದ್ದಾರೆ. ಯೇಸು ನನ್ನ ಜೀವಿತದಲ್ಲಿ ನಾನು ಒಂದು ರೀತಿಯ ಇಹಲೋಕದ ಅಧಿಪತಿಯಾದ ಪಿಶಾಚಿಯನ್ನು ನೋಡುವ ಹಾಗೆ ಯೇಸುವನ್ನು ನಾನು ನೋಡ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಅಂದರೆ ನಾನು ಹೇಳ್ತಾ ಇರೋದು ಕೇವಲ ಒಂದು ಯಾಂತ್ರಿಕತೆ ಮಾತ್ರ ಅಲ್ಲ. ನಾವೆಲ್ಲರೂ ಪ್ರಾರ್ಥಿಸ್ತೀವಿ. ಆ ಪ್ರಾರ್ಥನೆ ಏನೂ ಪ್ರಯೋಜನ ಇಲ್ಲದ ಪ್ರಾರ್ಥನೆ ಇದೆ. ಇವತ್ತು ನಾವೆಲ್ಲ ಮಾಡ್ತಿದ್ದೀವಿ ಯಾಂತ್ರಿಕವಾಗಿ, ಅಲ್ಲಿ ಇಲ್ಲಿ ಪುಸ್ತಕ ನೋಡಿಕೊಂಡು ಬಯಾರ್ಟ್ ಮಾಡಿಕೊಂಡು ಕಲ್ತ್ಕೊಂಡು ಹೇಳುವಂಥದ್ದು, ಬಾಯಲ್ಲಿ ಪಠಿಸುವಂಥದ್ದು, ಜಪಿಸುವಂಥದ್ದು. ಆ ಪ್ರಾರ್ಥನೆ ಅಲ್ಲ ನಾನು ಹೇಳ್ತಾ ಇರೋದು. ದೇವರ ಜೊತೆಗೆ ಮಾತನಾಡುವಂಥದ್ದು, ದೇವರೊಂದಿಗೆ ಅನ್ಯೋನ್ಯವಾಗಿರುವಂಥದ್ದು. ಅದು ನಮ್ಮ ಜೀವನದಲ್ಲಿ ಇಲ್ಲದೇ ಇದ್ದಾಗ ದೇವರ ಆಲೋಚನೆಗಳು ನಮಗೆ ಅರ್ಥನೇ ಆಗೋದಿಲ್ಲ. ದೇವರ ಆಲೋಚನೆ ಅರ್ಥ ಆಗದೇ ಇದ್ದಾಗ ನಾವು ನಮ್ಮ ಆಲೋಚನೆ ಪ್ರಕಾರ ಹೋಗ್ತೀವಿ. ನಮ್ಮ ಆಲೋಚನೆ ಪ್ರಕಾರ ಹೋಗುವಾಗ ಒಳ್ಳೆಯದಾಗಬೇಕಾಗಿರೋ ಜಾಗದಲ್ಲಿ ಕೆಟ್ಟದಾಗುತ್ತೆ. ಒಳ್ಳೆಯದು ಅನ್ನೋದು ದೇವರಿಂದ ಬರುವಂಥದ್ದು. ಬೈಬಲ್ ಹೇಳುತ್ತೆ, ಎಲ್ಲ ಒಳ್ಳೆಯದು ಬರೋದು, ಎಲ್ಲ ಉತ್ತಮ ಕೊಡುಗೆಗಳು ಬರೋದು ದೇವರಿಂದ, ಮೇಲಿಂದನೇ ಬರುವಂಥದ್ದು. ಅದರಿಂದ ಅನೇಕ ರೀತಿಯ ಒಳಿತುಗಳು ಅದರಷ್ಟು ಕತೆ ಬರುತ್ತೆ. ನಾವೇನು ಮಾಡೋದು ಬೇಡ. ಈಗ ಮಳೆ ಬರ್ತಾ ಇದೆ, ಮಳೆ ಬರಲಿಕ್ಕೆ ನಾವೇನು ಮಾಡೋದು ಬೇಡ. ನೆಕ್ಸ್ಟ್ ಬಿಸಿಲು ಬರ್ಬೋದು, ಗಾಳಿ ಬೀಸ್ತಾ ಇದೆ, ಅದಕ್ಕೋಸ್ಕರ ನಾವೇನು ಮಾಡೋದು ಬೇಕಾಗಿಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಪಡ್ಕೊಳ್ಳಿಕ್ಕೆ, ದೇವರಿಂದ ಬರುವಂಥದ್ದನ್ನು ಪಡ್ಕೊಳ್ಳಿಕ್ಕೆ ದೇವರು ಒಂದು ದಾರಿ ಇಟ್ಟಿದ್ದಾರೆ. ಆ ದಾರಿಯಲ್ಲೇ ನಾವು ಪಡ್ಕೋಬೇಕು. ಪ್ರಾರ್ಥನೆ ಅನ್ನೋದೊಂದು ದಾರಿ. ಅದೊಂದು ಯಾಂತ್ರಿಕತೆ ಅಲ್ಲ, ಅದೊಂದು ಧಾರ್ಮಿಕತೆಯೂ ಅಲ್ಲ, ಅದೊಂದು ಟೆಕ್ನಿಕ್ಕು ಅಲ್ಲ, ಅದೊಂದು ವೇ ಆಫ್ ಲೈಫ್, ಅದೊಂದು ಜೀವನದ ಒಂದು ಮಾರ್ಗ. ದೇವರು ಮನುಷ್ಯನಿಗಾಗಿ ಇಟ್ಟಂಥ ಒಂದು ಒಳ್ಳೆಯ ದಾರಿ. ಆದ್ದರಿಂದ ಪ್ರತಿಯೊಂದು ಕಾರ್ಯಗಳಲ್ಲೂ ಪ್ರಾರ್ಥನೆಗೆ ಆದ್ಯತೆ ಕೊಡುವಾಗ ಖಂಡಿತವಾಗಲೂ ಅದು ದೇವರನ್ನ ಮಹಿಮೆ ಪಡಿಸ್ದಂಗೆ ಆಗುತ್ತೆ, ದೇವರನ್ನು ಗುರುತಿಸಿದ ಹಾಗೆ ಆಗುತ್ತೆ. ನಮ್ಮ ಒಂದು ಅಗತ್ಯಕ್ಕೋಸ್ಕರ ಮಾತ್ರ ನಾವು ಕೇಳುವಂಥರ ಆಗೋದು ಅಲ್ಲ, ಪ್ರಾರ್ಥನೆ ಅಲ್ಲ. ಅದು ಅನ್ಯ ಜನರು ಮಾಡುವಂಥ ಪ್ರಾರ್ಥನೆ. ಅವರವರ ಅವಶ್ಯಕತೆಗೋಸ್ಕರ ದೇವ್ರನ್ನ ಕೇಳೋದು. ನಮಗೇನೋ ಒಂದು ಬೇಕು, ದೇವ್ರನ್ನ ಕೇಳ್ತೀವಿ. ಪ್ರಾರ್ಥನೆ ಅಂದರೆ ಅರ್ಥ ಕೇಳುವಂಥದ್ದೇ. ಆದರೆ ಕ್ರಿಶ್ಚಿಯನ್ ಪ್ರೇಯರ್, ಕ್ರಿಸ್ತಿಯ ಪ್ರಾರ್ಥನೆ ಅಂದರೆ ಅರ್ಥ ಕೇಳುವಂಥದ್ದಲ್ಲ, ಫೆಲೋಶಿಪ್ಪಿಂಗ್, ಅನ್ಯೋನ್ಯತೆ. ಅದರಿಂದ ನಾವು ಪ್ರಾರ್ಥನೆ ಅಂತ ಹೇಳುವಾಗ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಅಂದರೆ ಕೇಳ್ತಾ ಇದ್ದೀವಿ ಅಂತ. ಪ್ರಾರ್ಥನೆ ಅಂದರೆ ಬೇಡೋದು, ಕೇಳೋದು, ಅದು ಅನ್ಯರ ಲೆಕ್ಕಾಚಾರ. ಆದರೆ ಕ್ರಿಸ್ತಿಯ ಪ್ರಾರ್ಥನೆ ಅಂದರೆ ದೇವರ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು, ದೇವರ ಒಂದು ಪ್ರೀತಿಯಲ್ಲಿ ನಾವು ಒಂದಾಗಿ ಜೀವನ ಜೀವಿಸುವಂಥದ್ದು. ಆ ಫೆಲೋಶಿಪ್, ಅದು ಪ್ರಾರ್ಥನೆ. ಅಲ್ಲಿ ಯಾವುದು ಮೆಕ್ಯಾನಿಸಮ್ ಬರೋದಿಲ್ಲ, ಟೆಕ್ನಿಕ್ ಬರೋದಿಲ್ಲ, ಯಾಂತ್ರಿಕತೆ ಬರೋದಿಲ್ಲ, ಆ ಥರದ್ದೇನು ಬರೋದಿಲ್ಲ. ಆದರೆ ಇವತ್ತು ನಾವು ಮಾಡುವಂಥ ಪ್ರಾರ್ಥನೆ ಅಂತ ಏನೆಲ್ಲ ಮಾಡ್ತಾಯಿದ್ದೀವೋ ಅದರಲ್ಲಿ ಎಲ್ಲದರಲ್ಲೂ ಯಾಂತ್ರಿಕತೆ ಇದೆ, ಧಾರ್ಮಿಕತೆ ಇದೆ, ಲೋಕ ಇದೆ, ಸ್ವಾರ್ಥ ಇದೆ, ಭಯ ಇದೆ, ಕೀಳರಿಮೆ ಇದೆ, ಎಲ್ಲ ಇದೆ. ನಿಜವಾದ ಪ್ರಾರ್ಥನೆಯಲ್ಲಿ ಪ್ರೀತಿ ಮಾತ್ರ ಇರುತ್ತೆ. ಪ್ರೀತಿ ವಿಶ್ವಾಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಪ್ರಾರ್ಥನೆ ಮಾಡಿದಷ್ಟು ನಾವು ಕೆಳಗೆ ಹೋಗ್ತೀವಿ ಅಂದರೆ ತಗ್ಗಿಸ್ಕೊಳ್ತೀವಿ, ನಾವಿಲ್ಲದಾಗ್ತೀವಿ. ನಮಗೆ ಹೆಚ್ಚಾಗಿ ದೇವರನ್ನ ಗುರುತಿಸ್ಲಿಕ್ಕಾಗುತ್ತೆ ಪ್ರಾರ್ಥನೆಯಲ್ಲಿ. ಇನ್ನೂ ಹೆಚ್ಚಾಗಿ ಅವ್ರನ್ನ ಲವ್ ಮಾಡೋಕ್ಕಾಗತ್ತೆ, ಪ್ರೀತಿ ಮಾಡೋಕ್ಕಾಗತ್ತೆ. ಅವ್ರನ್ನ ಪ್ರೀತಿ ಮಾಡಿದಷ್ಟು ನಮಗೆ ಬಲ ಸಿಗ್ತಾ ಇರುತ್ತೆ. ದ ಮೋರ್ ವಿ ಲವ್ ಹಿಮ್, ದ ಮೋರ್ ವಿ ವಿಲ್ ಗೆಟ್ ದ ಸ್ಟ್ರೆಂತ್ ಟು ಲವ್ ಅದರ್ಸ್. ನಾವು ಆತನನ್ನು ಎಷ್ಟು ಪ್ರೀತಿಸ್ತೀವೋ ಅಥವಾ ಆತನ ಪ್ರೀತಿ ಅನುಭವ ನಮ್ಮಲ್ಲಿ ಎಷ್ಟಾಗುತ್ತೋ ನಮಗೆ ಎಲ್ಲರನ್ನೂ ಪ್ರೀತಿ ಮಾಡೋಕ್ಕಾಗುತ್ತೆ. ಇವತ್ತು ನಾವು ಪ್ರಾರ್ಥನೆ ಮಾಡ್ತೀವಿ, ಪ್ರೀತಿ ಮಾಡೋಕ್ಕಾಗ್ತಾಯಿಲ್ಲ. ಬೈಬಲ್ ಓದ್ತೀವಿ, ಪ್ರೀತಿ ಮಾಡೋಕ್ಕಾಗ್ತಾಯಿಲ್ಲ. ಚರ್ಚಿಗೆ ಹೋಗ್ತೀವಿ, ಪ್ರೀತಿ ಮಾಡೋಕ್ಕಾಗ್ತಾಯಿಲ್ಲ. ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆಯಲ್ಲಿ ಇದ್ದೀವಿ ಅಂತ, ಆದರೆ ಪ್ರೀತಿ ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ಏನು ಅಂದರೆ ನಮ್ಮ ಪ್ರಾರ್ಥನೆ ಕೇವಲ ಯಾಂತ್ರಿಕತೆ ಮಾತ್ರ ಆಗಿದೆ.
ಅನ್ಯರು ಮಾಡುವ ಪ್ರಾರ್ಥನೆ ಥರ ಇದೆ. ಇಟ್ಸ್ ನಾಟ್ ಕ್ರಿಶ್ಚಿಯನ್ ಪ್ರೇಯರ್, ಒಂದು ಕ್ರಿಸ್ತಿಯ ಪ್ರಾರ್ಥನೆ ಅಲ್ಲ. ಸಾಂಪ್ರದಾಯಿಕವಾಗಿ ಕಲಿತಂಥ, ಓದುವಂಥ ಕೆಲವೊಂದು ವಿಷಯಗಳು, ಕಲಿತಂಥ ಕೆಲವೊಂದು ವಿಷಯಗಳು, ಬಯಾಟ್ ಮಾಡ್ಕೊಂಡಂಥ ಕೆಲವು ವಿಷಯಗಳು, ಇವುಗಳನ್ನೇ ಮಾಡಿಕೊಂಡು ನಾವು ಹೋಗ್ತಾ ಇರ್ತೀವಿ. ಆದ್ದರಿಂದ ಆ ರೀತಿಯ ಒಂದು ಪ್ರಾರ್ಥನಾ ಜೀವನ ಪ್ರಯೋಜನ ಇಲ್ಲ, ಅದು ಬೇಡವೂ ಬೇಡ. ಪ್ರಾರ್ಥನೆಯಲ್ಲಿ ಯಾವಾಗಲೂ ಕೂಡ ದೇವರಿಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ, ನೆನ್ಪಿಟ್ಕೋಬೇಕು. ಇನ್ ಪ್ರೇಯರ್, ಕ್ರಿಶ್ಚಿಯನ್ ಪ್ರೇಯರ್, ಗಾಡ್ ಈಸ್ ಫಸ್ಟ್. ಐ ಆಮ್ ದ ಲೀಸ್ಟ್, ನಾನು ಲೀಸ್ಟ್, ಕೊನೆಯಲ್ಲಿ. ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಮಾಡೋ ಪ್ರಾರ್ಥನೆಗಳಲ್ಲಿ ಫಸ್ಟ್ ಯಾರು? ಫಸ್ಟ್ ನಾನು. ಹೌದಾ? ನಾನು ಅಂದರೆ ಯಾವ ಥರ? ಸ್ವಾಮಿ, ನನ್ನ ಆಸೆಗಳಿದು, ನನ್ನ ಸಮಸ್ಯೆಗಳಿದು, ನನ್ನ ನೋವುಗಳಿದು, ನನ್ನ ಅಗತ್ಯಗಳಿದು, ಅಂದರೆ ಎಲ್ಲ ನಂದೇ ಫಸ್ಟ್. ಇದನ್ನೀಗ ಅವರು ಸರಿ ಮಾಡಿಕೊಡ್ಬೇಕು. ಅಲ್ಲಿ ಲಾಸ್ಟು ದೇವರಿಲ್ಲ, ಕೊನೆಯಲ್ಲೂ ಇಲ್ಲ ದೇವರು. ನಮ್ಮ ಪ್ರಾರ್ಥನೆಗಳಲ್ಲಿ ಇವತ್ತು ನೋಡಿರ್ಬೇಕಾದ್ರೆ ಪ್ರಾರಂಭದಲ್ಲೂ ನಾನೇ, ಮಧ್ಯದಲ್ಲೂ ನಾನೇ, ಕೊನೆಯಲ್ಲಿ ಆಶೀರ್ವಾದ ಮಾಡಿ ಸ್ವಾಮಿ ಹೋಗಿ ಬರ್ತೀನಿ, ಒಳ್ಳೆಯದಾಗಲಿ ನನಗೆ, ಕೊನೆಯಲ್ಲೂ ನಾನೇ. ದೇವರಲ್ಲಿದ್ದಾರೆ? ದೇವರಿಲ್ಲ. ದೇವರಿಲ್ಲದ ಪ್ರಾರ್ಥನೆಗಳು ನಮ್ಮ ಇವತ್ತಿನ ಪ್ರಾರ್ಥನೆಗಳು. ಉಪಯೋಗಿಸೋದೆಲ್ಲ ಯೇಸುವಿನ ಹೆಸರೇ, ದೇವರೇ ದೇವರೇ ಅಂತ ಕರಿತೀವಿ, ಆದರೆ ದೇವರಿರಲ್ಲ. ಪೂರ್ತಿ ನಾನೇ ತುಂಬಿಕೊಂಡಿರ್ತೀನಿ, ನಾನು ಮತ್ತು ಲೋಕ. ಅದರಿಂದ ನಮ್ಮ ಜೀವಿತಗಳು ಇವತ್ತು ಯಾವ ಥರ ಆಗಿದೆ ಅಂದರೆ ಕಲ್ಲು ಬಂಡೆ ಥರ ಆಗಿದೆ, ಕಲ್ಲು ಥರ ಇದೆ. ಮತ್ತೊಂದು ರೀತಿ ಮರುಭೂಮಿ ಥರ ಒಣಗಿದ ಅವಸ್ಥೆ. ಒಂದು ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಪ್ರಾರ್ಥನೆ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿದೆ. ಪ್ರಾರ್ಥನೆ ಮಾಡಲಿಕ್ಕೆ ಇಂಟ್ರೆಸ್ಟು ಇಲ್ಲ, ಜೀವನಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂದರೆ ಯೇಸು ಇಲ್ಲ. ಯೇಸು ಇದ್ದಾರೆ, ಮೂಲೆಯಲ್ಲೆಲ್ಲ ಇದ್ದಾರೆ, ಸಂದಿಲಿ. ಅದು ಮನೆ ಒಳಗಡೆನೂ ಮೂಲೆಯಲ್ಲ, ಮನೆಯಿಂದ ಹೊರಗಡೆ ಒಂದು ಮೂಲೆಯಲ್ಲಿ ಕಸ ತೊಟ್ಟಿ ಇಡ್ತೀವಲ್ಲ ಆ ಜಾಗದಲ್ಲಿ ಇದ್ದರೆ ಅಲ್ಲಿ, ಇಲ್ಲಾಂದರೆ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಅನೇಕ ಕುಟುಂಬಗಳಲ್ಲಿ ಇರೋದರಿಂದ ನಮ್ಮ ಜೀವನ ಒಂದು ರೀತಿ ಮೂಲೆ ಗುಂಪಾಗಿರುತ್ತೆ. ಕಸ ತೊಟ್ಟಿ ಥರ ಕಸ ಕಡ್ಡಿ ಎಲ್ಲ ಸೇರಿಕೊಂಡು ನಮ್ಮ ಜೀವಿತಗಳು ಕೂಡ ಮೂಲೆ ಗುಂಪಾಗಿರುತ್ತೆ. ಅದರಿಂದ ನಮ್ಮ ಜೀವಿತದಲ್ಲಿ ಯೇಸು ಎಲ್ಲಿದ್ದಾರೆ ಅಂತ ನಾವು ಹುಡುಕಬೇಕು ಇವತ್ತು. ವೇರ್ ಈಸ್ ಜೀಸಸ್ ಇನ್ ಮೈ ಲೈಫ್ ಟುಡೇ? ವಿ ಮಸ್ಟ್ ಸೀಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್. ನಾವು ಹುಡುಕಿ ಅದನ್ನು ತಿಳ್ಕೋಬೇಕು. ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಎಲ್ಲಿದ್ದಾನೆ ಇವತ್ತು? ನಿಮ್ಮ ಜೀವನದಲ್ಲಿ ಯೇಸು ಎಲ್ಲಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ನಿಮ್ಮ ಜೀವನದಲ್ಲಿ ಯೇಸು ಮೊದಲಿಗನಾಗಿ ಇದ್ದಾರಾ, ಅಥವಾ ಕೊನೆಯವನಾಗಿದ್ದಾರಾ, ಅಥವಾ ಮೂಲೆ ಗುಂಪಾಗಿದ್ದಾರಾ, ಅಥವಾ ಅಗತ್ಯಕ್ಕೆ ಒಬ್ಬ ಡಾಕ್ಟ್ರ್ ಥರ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗ್ತೀವಿ. ಮನೆ ಪಕ್ಕದಲ್ಲಿ ಆಸ್ಪತ್ರೆ ಇದ್ದರೂ ಡೈಲಿ ಆಸ್ಪತ್ರೆಗೆ ಹೋಗಲ್ಲ, ಡಾಕ್ಟ್ರನ್ನ ನೋಡಲ್ಲ. ಕಾಯಿಲೆ ಬಂದಾಗ ಮಾತ್ರ ನಾವು ಡಾಕ್ಟ್ರನ್ನ ನೋಡ್ಲಿಕ್ಕೆ ಹೋಗ್ತೀವಿ. ಆ ರೀತಿ ನಮ್ಮ ಅಗತ್ಯಕ್ಕೆ ಮಾತ್ರ ಭೇಟಿಯಾಗುವ ಒಂದು ವೈದ್ಯನ ಹಾಗೇನಾ ಜೀಸಸ್ ನನ್ನ ಜೀವನದಲ್ಲಿ? ಅಥವಾ ಕಷ್ಟಗಳು ಬಂದಾಗ ನಾವು ಯಾರಿಗೋ ಸಹಾಯ ಕೇಳ್ತೀವಿ, ಯಾರನ್ನೋ ಆಶ್ರಯಿಸ್ತೀವಿ, ಕಷ್ಟಕ್ಕೆ ಮಾತ್ರ ಆಶ್ರಯ ದುರ್ಗ ಸಹಾಯಕನಾಗಿ ಯೇಸು ಇದ್ದಾರ ನನ್ನ ಜೀವನದಲ್ಲಿ? ಅಥವಾ ಯೇಸು ಸ್ವಾಮಿ ಕೇವಲ ಒಂದು ನನ್ನ ಧಾರ್ಮಿಕತೆಗೆ ಸಂಬಂಧಪಟ್ಟ ಹಾಗೆ ಇದ್ದಾರ? ಒಬ್ಬ ಫರಿಸಾಯನ ಹಾಗೆ, ಒಬ್ಬ ಯಾಜಕನ ಹಾಗೆ, ನನ್ನ ಧಾರ್ಮಿಕ ಅಗತ್ಯಗಳಿಗಾಗಿ, ಅಥವಾ ನನ್ನ ಪ್ರಾಪಂಚಿಕವಾದ ಅಗತ್ಯಗಳನ್ನು ಪೂರೈಸುವಂಥ ಇಹಲೋಕದ ಅಧಿಪತಿ ಥರ ಜೀಸಸ್ನ ನಾವು ಯೂಸ್ ಮಾಡ್ತಾ ಇದ್ದೀವ? ಎಷ್ಟೋ ಜನ ಇವತ್ತು ಪಿಶಾಚಿ ಥರ ಜೀಸಸ್ನ ಯೂಸ್ ಮಾಡ್ತಾ ಇದ್ದಾರೆ. ಪಿಶಾಚಿ ಈ ಲೋಕದ ಎಲ್ಲ ಥರದ ವ್ಯಾಮೋಹಗಳನ್ನು ತೋರಿಸ್ತಾನೆ. ಯೇಸು ಕ್ರಿಸ್ತರಿಗೂ ಕೂಡ ತೋರಿಸ್ದ. ಈ ಲೋಕದ ಎಲ್ಲ ವೈಭವವನ್ನು ಯೇಸುವಿಗೆ ತೋರಿಸಿ ಹೇಳ್ತಾನೆ, ಇದೆಲ್ಲ ನನ್ನ ಅಧೀನದಲ್ಲಿದೆ, ನೀನು ನನಗೆ ಅಡ್ಡ ಬಿದ್ದರೆ ಇದೆಲ್ಲ ನಾನು ನಿನಗೆ ಕೊಡ್ತೀನಿ ಅಂತ. ಯೇಸು ಹೇಳಿದರು,
ನಿನ್ನ ದೇವರಾದ ಸರ್ವೇಶ್ವರನೊಬ್ಬನನ್ನೇ ಆರಾಧಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ, ಸೈತಾನನೇ ತೊಲಗಿಲ್ಲಿಂದ ಅಂತ. ಹಾಗೆ ಇವತ್ತು ನಾವು ಯೇಸುವನ್ನು ಒಂದು ರೀತಿ ಇಹಲೋಕದ ಅಧಿಪತಿಯಾಗಿ ನಾವು ತಗೊಳ್ತಾ ಇದ್ದೀವಿ. ನಮ್ಮ ಕಣ್ಣು ಆಸೆ ಪಡುವ, ನಮ್ಮ ಶರೀರ ಬಯಸುವ ಎಲ್ಲ ರೀತಿಯ ಸುಖ ಅಂತ ಏನು ಹೇಳ್ತೀವಲ್ಲ, ಸುಖ, ಆ ಸುಖವನ್ನು ಅನುಭವಿಸುವುದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನನ್ನೇ ಆಶ್ರಯಿಸಿದ್ದೀವಿ. ಅಂದರೆ ಇಂಡೈರೆಕ್ಟ್ಲಿ ನಾವು ಆಶ್ರಯಿಸ್ತಾ ಇರೋದು ಪಿಶಾಚಿಯನ್ನು. ಯಾಕೆಂದರೆ ಯೇಸು ಕ್ರಿಸ್ತರು ಖಂಡಿತವಾಗಲೂ ನಮ್ಮ ಶರೀರಕ್ಕೆ ಸುಖ ಕೊಡಲಿಕ್ಕಾಗಿ ಇರುವಂಥ ದೇವರಲ್ಲ. ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಶರೀರ ಕೊಳೆತು ಹೋಗಿದ್ದರೂ ವಾಪಸ್ ಮತ್ತೆ ಅದನ್ನು ಲಾಜರನನ್ನು ಎಬ್ಬಿಸಲಿಕ್ಕೆ ಶಕ್ತರಾದ ದೇವರು. ಕುಷ್ಠರೋಗಿಯನ್ನು ಮುಟ್ಟಿ ಗುಣಪಡಿಸಿದ ಹಾಗೆ ಮುಟ್ಟಿ ಗುಣಪಡಿಸಲಿಕ್ಕೆ ಶಕ್ತರಾದಂಥ ದೇವರೇ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಆದರೆ ಜೀಸಸ್ ಈಸ್ ನಾಟ್ ಫಾರ್ ದ್ಯಾಟ್. ಯೇಸು ಅದಕ್ಕಾಗಿ ಇರುವ ದೇವರಲ್ಲ. ಹಾಗಾದರೆ ಯೇಸು ನನ್ನ ಜೀವನದಲ್ಲಿ ಎಲ್ಲಿದ್ದಾರೆ, ಯಾಕಿದ್ದಾರೆ? ವೈ ಜೀಸಸ್ ಇನ್ ಮೈ ಲೈಫ್? ಯೇಸು ನನ್ನ ಜೀವನದಲ್ಲಿ ಯಾಕಿದ್ದಾರೆ ನಮ್ಗೆ ಅರ್ಥ ಆಗಬೇಕು. ಯೇಸು ಕ್ರಿಸ್ತರು ನನ್ನ ಜೀವಿತದಲ್ಲಿ ಎಲ್ಲಿದ್ದಾರೆ ಅನ್ನೋದನ್ನು ನಾನು ಹುಡುಕಿ ಅರ್ಥ ಮಾಡ್ಕೋಬೇಕು. ಯಾಕೆ ಹುಡುಕಿ ಅರ್ಥ ಮಾಡ್ಕೋಬೇಕು ಅಂದರೆ, ನನಗೆ ಅರ್ಥ ಆಗುತ್ತೆ ಯೇಸು ನನ್ನ ಜೀವನದಲ್ಲಿ ಮೂಲೆಯಲ್ಲಿದ್ದಾರೆ, ಯೇಸು ನನ್ನ ಜೀವನದಲ್ಲಿ ಮಿಸ್ ಆಗಿದ್ದಾರೆ, ಅಂದರೆ ಕಳೆದು ಹೋಗಿದ್ದಾರೆ, ನಷ್ಟಪಟ್ಟು ಹೋಗಿದ್ದಾರೆ. ಯೇಸು ನನ್ನ ಜೀವಿತದಲ್ಲಿ ನಾನು ಒಂದು ರೀತಿಯ ಇಹಲೋಕದ ಅಧಿಪತಿಯಾದ ಪಿಶಾಚಿಯನ್ನು ನೋಡುವ ಹಾಗೆ ಯೇಸುವನ್ನು ನಾನು ನೋಡ್ತಾ ಇದ್ದೀನಿ. ಇನ್ನು ಕೆಲವರ ಜೀವಿತದಲ್ಲಿ ಯೇಸು ಕ್ರಿಸ್ತರು ಏನಾಗಿದ್ದಾರೆ ಗೊತ್ತಾ? ಒಂದು ಮಂತ್ರವಾದಿ ಥರ ಆಗಿಬಿಟ್ಟಿದ್ದಾರೆ. ವಿಚ್ ಕ್ರಾಫ್ಟ್ ಮಾಡೋರು. ಹೇಗೆ ಅಂತ ನೀವು ಕೇಳೋದಾದರೆ, ಮಂತ್ರವಾದಿಗಳ ಹತ್ರ ಯಾಕೆ ಹೋಗ್ತಾರೆ? ಮಾಟ ಮಂತ್ರ ಮಾಡಿಸ್ಲಿಕ್ಕೆ ಯಾಕೆ ಹೋಗ್ತಾರೆ? ಯಾಕೆ ಹೋಗ್ತಾರೆ? ಯಾಕೆ ಹೋಗ್ತಾರೆ ಬರೋಣ? ಒಳ್ಳೇದಾಗಲಿ ಅಂತ ಹೋಗ್ತಾರೆ. ಮತ್ತೆ ಹೋದರಲ್ಲ, ಕೆಲವರು ಇದರಲ್ಲ, ಹೇಳಿ ಪರವಾಗಿಲ್ಲ. ಈಗ ಹೋಗ್ತಾ ಇಲ್ಲ, ಹಿಂದೆ ಹೋಗ್ತಾ ಇದ್ರಲ್ಲ. ಸಾಧಾರಣ ಹೋಗೋದು ಒಳ್ಳೇದಾಗಲಿ ಅಂತ. ಆದರೆ ನಮಗಿರ್ತಕ್ಕಂಥ ಈ ಒಂದು ಗಂಡಾಂತರ ಹೋಗಲಿ, ಈ ಕೆಟ್ಟದ್ದು ಹೋಗಿಬಿಡ್ಲಿ ಅಂತ. ಫಾರ್ ಎಕ್ಸಾಂಪಲ್, ಈಗ ಗಂಡ ತೊಂದರೆ ಕೊಡ್ತಾಯಿದ್ರೆ ಗಂಡ ಸತ್ತೋಗ್ಬಿಡ್ಲಿ, ಹೆಂಡತಿ ತೊಂದರೆ ಕೊಡ್ತಿದ್ರೆ ಹೆಂಡತಿ ಸತ್ತೋಗ್ಬಿಡ್ಲಿ. ಅಥವಾ ಕೆಲವೊಂದು ಆಸೆಗಳನ್ನ ಪೂರೈಸ್ಕೊಳ್ಳಿಕ್ಕೋಸ್ಕರ, ವಶೀಕರಣ ಮಾಡ್ಕೊಳ್ಳಿಕ್ಕೋಸ್ಕರ, ನನಗೆ ಅವ್ರು ಸಿಗಬೇಕು, ನನಗೆ ಇವ್ರು ಸಿಗಬೇಕು, ನನಗೆ ಆಸ್ತಿ ಸಿಗಬೇಕು, ನನಗೆ ದುಡ್ಡು ಬರಬೇಕು, ಈ ರೀತಿ ಇನ್ ಆರ್ಡರ್ ಟು ಫುಲ್ಫಿಲ್ ದ ಲಸ್ಟ್, ನಮ್ಮ ಶರೀರದ ದುರಿಚ್ಛೆಗಳನ್ನು ಪೂರೈಸ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡ್ತೀವಿ? ಮಾಟ ಮಂತ್ರ ಮಾಡಕ್ಕೆ ಹೋಗ್ತೀವಿ, ಮಂತ್ರವಾದಿಗಳ ಹತ್ರ ಹೋಗ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಜೀಸಸ್ ಹತ್ರ ಹೋಗ್ತಾ ಇಲ್ವ ಎಷ್ಟೋ ಜನ? ವಿಚ್ ಕ್ರಾಫ್ಟ್ಗೆ ಹೇಗೆ ಹೋಗ್ತಾರೋ ಅದೇ ರೀತಿಯಲ್ಲಿ, ಅದಕ್ಕಿಂತ ಕೀಳಾದ ರೀತಿಯಲ್ಲಿ ಜೀಸಸ್ ಹತ್ರ ಯೇಸುವಿನ ಹೆಸರು ಹೇಳ್ಕೊಂಡು ಧ್ಯಾನ ಮಂದಿರಗಳಿಗೆ, ಪ್ರಾರ್ಥನೆಗಳಿಗೆ ಅಲ್ಲಿ ಇಲ್ಲಿ ಹೋಗುವ ಎಷ್ಟೋ ಕಥೋಲಿಕ ಕ್ರೈಸ್ತರಿದ್ದಾರೆ. ಯೇಸುವನ್ನು ಒಬ್ಬ ಮಂತ್ರವಾದಿ ಥರ ನೋಡ್ತಾ ಇದ್ದೀವಿ. ಹೂ ಈಸ್ ಜೀಸಸ್ ದೆನ್? ಎಸ್, ಯಾರಾಗಾದ್ರೆ? ಯೇಸು ಕೂಡ ಈ ಪ್ರಶ್ನೆ ಕೇಳ್ತಾರೆ, ಜನರು ನನ್ನನ್ನು ಯಾರೆಂದು ಹೇಳ್ತಾರೆ? ಜನರು ನನ್ನನ್ನು ಯಾರೆಂದು ಹೇಳ್ತಾರೆ? ಅದಕ್ಕೆ ಜೊತೆಯಲ್ಲಿದ್ದಂಥವ್ರು ಉತ್ತರ ಕೊಟ್ಟಿದ್ದೆಲ್ಲ ಫ್ಲಾಪ್ ಉತ್ತರಗಳೇ. ಕೆಲವರು ನಿಮ್ಮನ್ನು ಪ್ರವಾದಿ ಅಂತಾರೆ, ಎರೆಮಿಯಾ ಅಂತಾರೆ, ಯೆಶಾಯ ಅಂತಾರೆ, ಎಲಿಯಾ ಅಂತಾರೆ, ಏನೇನೋ ಜನ ಈ ರೀತಿ ಹೇಳ್ತಾ ಇದ್ದಾರೆ ಯೇಸುವನ್ನು. ಸರಿ, ನೀವೇನು ಹೇಳ್ತೀರಾ? ಆಗ ಆ ಕ್ಷಣಕ್ಕೆ ತಂದೆಯಾದ ದೇವರು ನಮಗೋಸ್ಕರ ಪೇತ್ರನಿಗೊಂದು ಪ್ರಕಟಣೆ ಕೊಟ್ಟರು. ಇಂದಿರುವ ನಮಗೋಸ್ಕರ, ಕ್ರೈಸ್ತ ವಿಶ್ವಾಸಿಗಳಾದ ನಮಗೋಸ್ಕರ ಪಿತನಾದ ದೇವರು ಪವಿತ್ರಾತ್ಮನ ಮುಖಾಂತರ ಪೇತ್ರನಿಗೆ ಒಂದು ರೆವಲೇಷನ್ ಕೊಟ್ಟರು. ಆಗ ಪೇತ್ರ ಹೇಳ್ತಾನೆ, ನೀನು ಮೆಸ್ಸಿ ಆಗಿದೆಯಾ, ನೀನು ಕ್ರಿಸ್ತನಾಗಿದ್ದೀಯಾ, ಯು ಆರ್ ದ ಕ್ರೈಸ್ಟ್, ದ ಮೆಸ್ಸಾಯ, ದ ಅನಾಯಿಂಟೆಡ್ ಒನ್, ದ ಸನ್ ಆಫ್ ಲಿವಿಂಗ್ ಗಾಡ್. ನೀನು
ರಕ್ಷಕನಾಗಿದ್ದೀಯಾ, ನೀನು ದೇವರ ಪುತ್ರನಾಗಿದೆಯಾ, ಜೀವಂತ ದೇವರ ಪುತ್ರ ನೀನಾಗಿದೆಯಾ. ನನ್ನ ಜೀವನದಲ್ಲಿ ಯೇಸು ಅದಾಗಿದ್ದಾರಾ? ನೋಡಿ, ನಮ್ಮ ಜೀವಿತದಲ್ಲಿ ಯೇಸು ಎಲ್ಲಿವರೆಗೆ ರಕ್ಷಕನಾಗಿರೋದಿಲ್ವೋ ಅಥವಾ ರಕ್ಷಕನಾಗಿ ಬಂದಿರೋದಿಲ್ವೋ ನಾವು ಪಾಪದಲ್ಲೇ ಇರ್ತೀವಿ, ಸುಖವಾಗಿರ್ತೀವಿ. ಕೆಲವರು ಹೇಳ್ತಾರಲ್ವ, ಯೇಸು ಸ್ವಾಮಿ ಆಶೀರ್ವಾದದಿಂದ ನಾವು ಸುಖವಾಗಿದ್ದೀವಿ ಅಂತ. ಸುಖ ಅಂದರೆ ಯಾವ ಥರ? ಕಷ್ಟ ಇಲ್ಲ, ಸಾಲ ಇಲ್ಲ, ರೋಗ ಇಲ್ಲ, ಬಯಸಿದ್ದೆಲ್ಲ ಸಿಗ್ತಾಯಿದೆ, ಆಯಿತಾ? ಆ ಧ್ಯಾನಕ್ಕೂ ಅದೇ ಇದು ಸಿಕ್ತು, ಈ ಧ್ಯಾನಕ್ಕೂ ಅದೇ ಇದು ಸಿಕ್ತು, ಬ್ರದರ್ ಬ್ಲಸ್ ಮಾಡಿದ ಮೇಲೆ ಇದು ಸಿಕ್ತು, ಸುಖವಾಗಿದ್ದೀವಿ ಬ್ರದರ್, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ಒಂದು ರೀತಿ ಮಹಾವಂಚನೆ. ಯೇಸು ಕ್ರಿಸ್ತರು ನಿನಗೆ ಆ ರೀತಿ ಸುಖ ಕೊಡಲಿಕ್ಕಾಗಿ ಬಂದ ಕರ್ತನಲ್ಲ. ಅವರೊಂದು ಮಾತು ಹೇಳ್ತಾರೆ, ನಾನು ಲೋಕಕ್ಕೆ ಸಮಾಧಾನವನ್ನು ಕೊಡಲು ಬಂದೆನೆಂದು ನೀವು ಭಾವಿಸ್ತೀರಾ? ನಾನು ಲೋಕದಲ್ಲಿರೋ ನಿಮಗೆ ಸುಖ ಕೊಡಲಿಕ್ಕಾಗಿ ಬಂದೆನೆಂದು ಭಾವಿಸ್ತೀರಾ? ನಮಗೆ ಬೇಕು ಸುಖ. ನಾನು ನಿಮಗೆ ಕಂಫರ್ಟಬಲ್ ಆದ ಒಂದು ಲೈಫ್ ಕೊಡಲಿಕ್ಕೆ ಬಂದೆನೆಂದು ಭಾವಿಸ್ತೀರಾ? ಖಂಡಿತ ಅಲ್ಲ. ಯೇಸು ಕ್ರಿಸ್ತರು ಈ ಧರೆಗೆ ಬಂದಿರೋದು, ದೇವರು ಮನುಷ್ಯನಾಗಿ ಭೂಮಿಗೆ ಬಂದಿರೋದು ನಮಗೆ ಸುಖ ಕೊಡಲಿಕ್ಕಲ್ಲ, ನಮಗೆ ಲಾಭ ಮಾಡಿಕೊಡ್ಲಿಕ್ಕಲ್ಲ, ನಮ್ಮ ಇಷ್ಟಾರ್ಥಗಳನ್ನು ಪೂರೈಸಲಿಕ್ಕಲ್ಲ. ಜನಕ್ಕದೆಲ್ಲ ಬೇಕು. ಅದರಿಂದನೇ ಅವರು ಪ್ರಾರ್ಥನೆಯಲ್ಲಿ ಆಗದೇ ಇದ್ದಾಗ, ಯೇಸುವಿನಲ್ಲಿ ಆಗದೇ ಇದ್ದಾಗ, ಅಂದರೆ ಅವರಿಂದ ಆಗದೇ ಇದ್ದಾಗ ಅಲ್ಲ, ಅವರದು ಕೊಡದೇ ಇದ್ದಾಗ ಮಾಟ ಮಂತ್ರಕ್ಕೆ ಹೋಗ್ತಾರೆ, ಬೇರೆ ಅನೇಕ ದಾರಿಗಳನ್ನ ಹಿಡ್ಕೊಂಡು ಹರಕೆ ಹೊತ್ಕೊಳ್ತಾರೆ, ಬೇರೆ ಬೇರೆ ದಾರಿಗಳಲ್ಲಿ ಹೋಗ್ತಾರೆ. ಕಾರಣ ಏನು ಅಂದರೆ, ಯೇಸು ಯಾಕೆ ಅನ್ನೋದು ಅವ್ರ ಜೀವನದಲ್ಲೇ ಅರ್ಥ ಆಗದೇ ಇರೋದ್ರಿಂದ. ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಅರ್ಥ ಆಗಬೇಕಾಗಿರೋದು, ಯೇಸು ಯಾಕೆ ನನಗೆ ಬೇಕು ಅಂತ. ನಾವು ಕ್ರೈಸ್ತರಾಗಿದ್ದರೆ, ಕ್ರೈಸ್ತ ವಿಶ್ವಾಸಿಗಳಾಗಿದ್ದರೆ ನಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು, ಯೇಸು ಕ್ರಿಸ್ತನು ನನಗೆ ಯಾಕೆ ಬೇಕು. ಹೂ ಈಸ್ ದಿಸ್ ಜೀಸಸ್ ಕ್ರೈಸ್ಟ್? ಹೂ ಈಸ್ ದಿಸ್ ಜೀಸಸ್ ಕ್ರೈಸ್ಟ್ ಫಾರ್ ಮೀ? ವೈ ಐ ನೀಡ್ ಜೀಸಸ್ ಕ್ರೈಸ್ಟ್ ಇನ್ ಮೈ ಲೈಫ್? ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ನನ್ನ ಜೀವಿತದಲ್ಲಿ, ನನಗೆ ಯೇಸು ಕ್ರಿಸ್ತ ಯಾಕೆ ಬೇಕು? ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ರಕ್ಷಕನಾಗಿದ್ದಾನ? ಭಾಗ್ಯವಂತನು. ಯೇಸು ಯಾರ ಜೀವಿತದಲ್ಲಿ ರಕ್ಷಕನಾಗಿಲ್ವೋ ಅವನು ನಿರ್ಭಾಗ್ಯನು. ಕೆಲವರು ಹೇಳ್ತಾರೆ, ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ದೊಡ್ಡ ಪವಾಡ ಪುರುಷ ಅಂತ. ನೀನು ನಿರ್ಭಾಗ್ಯನು. ಏನು ಪವಾಡ ಮಾಡಿದ್ರು ಯೇಸು ಸ್ವಾಮಿ ಹೇಳಿ ನಿನ್ನ ಜೀವನದಲ್ಲಿ? ಲಾಜರನಿಗೆ ಮಾಡಿದ ಹಾಗೆ ಏನಾದರೂ ಪವಾಡ ಮಾಡಿದ್ರ? ಇರ್ಬೋದು. ಬೆಡ್ ಮೇಲೆ ಮಲಗಿದ್ದೆ, ರಾತ್ರಿ ಯೇಸು ಬಂದು ಮುಟ್ಟಿ ಎಬ್ಸಿದ್ರು, ಎದ್ದು ನಡಿ ಅಂದರು. ಅವತ್ತು ಎದ್ದು ನಡೆದವನು ಇವತ್ತು ನಡೀತಾ ಇದ್ದೀನಿ ಅಂತ. ಇಂಥ ಪವಾಡ ಮಾಡಿದ ಯೇಸು ಪವಾಡ ಪುರುಷ ಅಲ್ವಾ? ನಿನ್ನ ಜೀವಿತದಲ್ಲಿ ಯೇಸು ಪವಾಡ ಪುರುಷ ಆಗಿದ್ದರೆ ನೀನು ನಿರ್ಭಾಗ್ಯನು. ಹಾಗಾದರೆ ಯೇಸು ಪವಾಡ ಮಾಡೋದಿಲ್ವಾ? ಅದ್ಭುತ ಮಾಡೋದಿಲ್ವಾ? ಅವರು ಸರ್ವಶಕ್ತ ದೇವರು, ಅವರಿಗೆ ಅಸಾಧ್ಯ ಯಾವುದೂ ಇಲ್ಲ. ಹೀ ಕ್ಯಾನ್ ಡೂ ಎನಿಥಿಂಗ್. ನಿನ್ನ ಬೆಡ್ ಮೇಲೆ ಬೆಡ್ ರಿಡನ್ ಆದವನ್ನ ಮುಟ್ಟಿ ಎಬ್ಸೋದು ಮಾತ್ರ ಅಲ್ಲ, ನೀನು ಸತ್ತು ಕೊಳತು ಹೋದರೂ, ಸಮಾಧಿಗೆ ಸೇರಿಕೊಂಡ್ರು, ಅಲ್ಲಿಂದ ನಾನು ವಾಪಸ್ ಎಬ್ಬಿಸಲಿಕ್ಕೆ ಶಕ್ತರಾದ ದೇವರ ಪುತ್ರ ಯೇಸು ಇಂದಿಗೂ ಜೀವಿಸ್ತಾ ಇದ್ದಾರೆ. ಅವರು ಸರ್ವಶಕ್ತ ದೇವರೇ. ಆದರೆ ಯೇಸು ನಿನ್ನ ಜೀವಿತದಲ್ಲಿ ಅದ್ಭುತ ಸ್ವರೂಪಿಯಾಗಿ, ಪವಾಡ ಪುರುಷನಾಗಿ, ಆರೋಗ್ಯದಾಯಕನಾಗಿ ಇರೋದರಿಂದ ನಿನಗೇನು ಲಾಭ ಇಲ್ಲ, ನಿನ್ನ ಆತ್ಮಕ್ಕೇನು ಲಾಭ ಇಲ್ಲ, ನೀನು ದೇವರ ಮಗನ ಆಗಲ್ಲ. ಯೇಸು ನಿನ್ನ ರಕ್ಷಕನಾಗಿದ್ದರೆ ಬೇರೆ ಏನೂ ಸಿಗಲಿಲ್ಲ ಯೇಸುವಿನಿಂದ, ಆದರೆ ಸಿಗಬೇಕಾಗಿರೋ ಅಮೂಲ್ಯವಾಗಿ ಸಿಕ್ತು. ಸಾಲ್ವೇಷನ್ ಸಿಕ್ತು, ರಕ್ಷಣೆ ಸಿಕ್ತು ಅಂತ ಇಟ್ಕೋ. ನೀನು ಭಾಗ್ಯವಂತನು. ಜಕ್ಕಾಯನ ಮನೆಗೆ ರಕ್ಷಣೆ ಸಿಕ್ಕಿದಾಗ ಯೇಸು ಹೇಳ್ತಾರೆ, ಇಂದು ಈ ಮನೆ ಧನ್ಯವಾಯಿತು, ಇಂದು ಈ ಮನೆಗೆ ರಕ್ಷಣೆ ಬಂತು.
ಅದೇ ರೀತಿ ಪ್ರಾರ್ಥನೆ ಮಾಡುವ ಒಂದೊಂದು ಮನೆಗೂ ರಕ್ಷಣೆ ಬರಬೇಕು, ಸಾಲ್ವೇಷನ್ ಸಿಗಬೇಕು. ಯೇಸು ನಮ್ಮ ಜೀವಿತದಲ್ಲಿ ರಕ್ಷಕನಾಗದೆ ಹೋದರೆ ನಾವು ಭಿಕ್ಷುಕರಾಗಿ ಬದುಕಬೇಕಾಗತ್ತೆ. ಭಿಕ್ಷುಕರು ಅಂದರೆ ಬರೀ ಬೇಡೋದೆ. ಇವತ್ತಿನ ಭಿಕ್ಷುಕರು ಬೇಡೋದು ಮಾತ್ರ ಅಲ್ಲ, ಡಿಮ್ಯಾಂಡ್ ಮಾಡೋ ಭಿಕ್ಷುಕರು ಇದ್ದಾರೆ. ನಾವು ಕೆಲವು ಟೈಮ್ ಆ ರೀತಿ ಇವತ್ತಿನ ಭಿಕ್ಷುಕರ ಥರ ಆಗ್ತೀವಿ. ಒಂದು ಕಡೆ ಬೇಡ್ತೀವಿ, ಇನ್ನೊಂದು ಕಡೆ ಡಿಮ್ಯಾಂಡ್ ಮಾಡ್ತೀವಿ. ಕೊಡಿ ದೇವರೇ ಅಂತ ಭಾಳ ಕಣ್ಣೀರು ಸುರಿಸಿ ಎಲ್ಲ ಬೇಡ್ತೀವಿ. ಕೊಡಲಿಲ್ಲ ಅಂದರೆ ಕಿತ್ಕೊಳ್ಳೋ ಥರ ಡಿಮ್ಯಾಂಡ್ ಮಾಡ್ತೀವಿ. ನೀನು ಕೊಡಲಿಲ್ಲ ಅಂದರೆ ನಾನು ನೇಣಾಕೊಳ್ತೀನಿ, ನೀನು ಕೊಡಲಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ, ನೀನು ಈ ಕೆಲಸ ಮಾಡಲಿಲ್ಲ ಅಂದರೆ ನಾನು ಚರ್ಚಿಗೆ ಬರಲ್ಲ, ನಾನು ಪ್ರಾರ್ಥನೆ ಮಾಡಲ್ಲ, ಬೈಬಲ್ ಮುಟ್ಟಲ್ಲ. ಬ್ಲ್ಯಾಕ್ ಮೇಲ್ ಮಾಡುವಂತಹ ರೀತಿಯ ಜನರು ಇವತ್ತು ಕೂಡ ನಾವಿದ್ದೀವಿ. ನೀವೇನೇ ಮಾಡಿದ್ರು ರಕ್ಷಣೆ ಅನ್ನೋದು ನಮ್ಮ ಜೀವಿತದಲ್ಲಿ ಒಂದು ಕೃಪೆಯಾಗಿ ವಿಶ್ವಾಸದ ಮುಖಾಂತರ ಪಡ್ಕೊಳ್ಳದೆ ಹೋದರೆ ನಮ್ಮ ಕ್ರೈಸ್ತ ಜೀವಿತಕ್ಕೆ ಏನು ಬೆಲೆ ಇರೋದಿಲ್ಲ, ಏನು ಅರ್ಥ ಇರೋದಿಲ್ಲ. ನಿನ್ನೆ ಒಂದು ಕಡೆ ಹೇಳಿದೆ, ರಕ್ಷಣೆ ಇಲ್ಲದ ಕ್ರೈಸ್ತ ಜೀವನ ಮನೆಯಲ್ಲಿ ಸಾಕು ಪ್ರಾಣಿಗಳಿಗೆ ಸಮಾನ. ಅದು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಈಕ್ವಲ್ ಟು ದಟ್, ಅದಕ್ಕೆ ಸಮಾನವಾಗಿರ್ತದೆ. ಸ್ವಲ್ಪ ವ್ಯತ್ಯಾಸ ಏನು ಅಂದರೆ, ನಮಗಿರುವ ಹಾಗೆ ಸ್ವಾತಂತ್ರ್ಯ, ಬುದ್ಧಿಶಕ್ತಿ ಅದಕ್ಕಿಲ್ಲ. ನಮಗಿರೋ ಥರ ಬುದ್ಧಿ ಇಲ್ಲ, ಅದಕ್ಕೆ ಅದರದ್ದೇ ಆದ ಬುದ್ಧಿ ಇದೆ. ಆದರೆ ಅದ್ರ ಬುದ್ಧಿ ಯಾವತ್ತೂ ಚೇಂಜ್ ಆಗಲ್ಲ. ನಾಯಿಗೆ ನಾಯಿ ಬುದ್ಧಿ ಮಾತ್ರ ಇರುತ್ತೆ, ಬೆಕ್ಕಿಗೆ ಬೆಕ್ಕಿನ ಬುದ್ಧಿ ಮಾತ್ರ ಇರುತ್ತೆ, ಹಾವಿಗೆ ಹಾವಿನ ಬುದ್ಧಿ ಮಾತ್ರನೇ ಇರುತ್ತೆ, ನರಿಗೆ ನರಿ ಬುದ್ಧಿ ಮಾತ್ರನೇ ಇರುತ್ತೆ. ಮನುಷ್ಯನಿಗೆ ಮಾತ್ರ ಎಲ್ಲ ಬುದ್ಧಿಗಳು ಸೇರಿಕೊಂಡಿರೋ ಒಂದು ಬುದ್ಧಿ ಇರುತ್ತೆ. ದುಷ್ಟ ಬುದ್ಧಿ ಇರುತ್ತೆ, ವಕ್ರ ಬುದ್ಧಿ ಇರುತ್ತೆ. ನಮ್ಮ ಬುದ್ಧಿ ಯಾವಾಗ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟಾ? ನಮ್ಮ ಬುದ್ಧಿ ಸ್ಥಿರವಾಗಿರುತ್ತಾ? ನಾಯಿದು ಬುದ್ಧಿ ಸ್ಥಿರವಾಗಿರುತ್ತಾ? ನಾಯಿ ನೋಡಿ, ಯಾವತ್ತೂ ಮನೆಯವ್ರನ್ನ ಕಂಡ್ರೆ ಅದು ಪ್ರೀತಿ ಮಾಡುತ್ತೆ, ಪರರನ್ನ ಕಂಡ್ರೆ ಬೊಗಳುತ್ತೆ. ಅದು ಸಾಯೋ ತನಕ ಹಾಗೆ ಅದು ಮೇಂಟೈನ್ ಮಾಡೋದು, ಅದ್ರ ಬುದ್ಧಿ ಹಾಗೇ ಇರುತ್ತೆ. ಎಷ್ಟು ಕಷ್ಟ ಆದರೂ, ಎಷ್ಟು ಹಸಿವೆ ಆದರೂ ಮನೆಯವ್ರನ್ನ ಕಚ್ಚಲ್ಲ ಅದು. ಅದೇ ರೀತಿ ಮನೆಯವ್ರು ಏನು ತೊಂದರೆ ಕೊಟ್ಟರು, ಊಟ ಕೊಡದೇ ಇದ್ದರೂ ಹೊರಗಡೆಯವ್ರು ಬಂದರೆ ಅವ್ರನ್ನ ಕಚ್ಚಕ್ಕೆ ಹೋಗುತ್ತೆ. ಅದು ನಾಯಿದು ಬುದ್ಧಿ, ಅದು ಚೇಂಜ್ ಆಗಲ್ಲ. ಅದೇ ರೀತಿ ಬೆಕ್ಕಿಗೆ ಬೆಕ್ಕಿನ ಬುದ್ಧಿ ಇದೆ, ಹಾವಿಗೆ ಹಾವಿನ ಬುದ್ಧಿ ಇದೆ. ಮನುಷ್ಯನಿಗೆ ಅದಕ್ಕೆ ಕೆಲವರು ಮನುಷ್ಯರ ಜೊತೆ ಸಹವಾಸ ಬೇಡ ಅಂತ ನಾಯಿಗಳು ತಂದು ಸಾಕ್ಕೊಳ್ತಾರೆ. ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅವರು ಒಂದು ರೀತಿ ನಾಯಿಗಳೇ, ಅದಕ್ಕೆ ಅವರೊಂದು ನಾಯಿನ ಸಾಕೊಂಡು ನಾಯಿ ಜೊತೆಗೆ ಒಂದಾಗಿರ್ತಾರೆ. ಮನೇಲಿ ನಾಯಿ ಸಾಕೋರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ಮನೇಲಿ ನಾಯಿ ಸಾಕ್ತಿದ್ದೀರಾ? ಅಯ್ಯೋ, ನಿಮಗೆಲ್ಲ ಹೇಳಿದ್ದಾಯ್ತಾ? ನಿಮ್ಮಲ್ಲಿ ನಾಯಿ ಸಾಕೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಈ ನಾಯಿ ಸಾಕೋದು ತಪ್ಪಲ್ಲ, ಆದರೆ ನಾಯಿನ ಕೆಲವರು ಬೆಡ್ ಮೇಲೆ ಮಲಗಿಸ್ಕೊಂಡು ನಾಯಿ ಜೊತೆ ಮಲ್ಕೊಳ್ಳೋರು ಇದ್ದಾರೆ. ಕಣ್ಣಾರೆ ನೋಡಿದ್ದು ಹೇಳ್ತಾರೆ. ಅದು ಹೆಂಡತಿ ಜೊತೆಗೆ ಗಂಡ ಹೇಗೆ ಮಲ್ಕೊಳ್ತಾನೋ ಹಾಗೆ ನಾಯಿ ಜೊತೆಗೆ ಮಲ್ಕೊಂಡ ಮನುಷ್ಯರು ಗೊತ್ತು ನನಗೆ. ಇದ್ದಾರೆ ಆ ಥರದವರು. ಆ ರೀತಿಯಲ್ಲಿ ಮೃಗಭೋಗ ಮಾಡುವವರು ಕೂಡ ಇದ್ದಾರೆ. ಹೇಳೋಕ್ಕಾಗಲ್ಲ. ಹೆಚ್ಚು ಅಟ್ಯಾಚ್ಮೆಂಟ್ ನಾಯಿಗಳ ಜೊತೆಗೆ, ಪ್ರಾಣಿಗಳ ಜೊತೆಗೆ ಆದಾಗ ಅದು ಆಗೋ ಸಾಧ್ಯತೆ ಇದೆ. ದೇವರಿಗೆ ಅದೆಲ್ಲ ಮುಂಚಿತವಾಗಿ ಗೊತ್ತಿತ್ತು. ಅದಕ್ಕೇನು ದೇವರು ಇಸ್ರಾಯೇಲ್ ಜನರಿಗೆ ನಿಯಮ ಹೇಳಬೇಕಾದ್ರೆ ಕೆಲವೊಂದು ನಿಯಮದಲ್ಲಿ ಅವ್ರು ಹೇಳ್ತಾರೆ, ಮೃಗಭೋಗ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯನ ಬುದ್ಧಿ ಎಂಥ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋದು ದೇವರಿಗೆ ಮುಂಚಿತವಾಗಿ ಗೊತ್ತಿತ್ತು. ಈ ಒಂದು ಪರಿಸ್ಥಿತಿಯಲ್ಲಿರುವ ನಮ್ಮ ಮನಸ್ಸು ಅಥವಾ ನಾವುಗಳು ನಮ್ಮನ್ನು ದೇವರು ಪ್ರೀತಿ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ನೋಡಿ. ಇಷ್ಟು ಕೆಟ್ಟ ಬುದ್ಧಿ ಇರುವ ನನ್ನನ್ನು, ಪ್ರೀತಿ ಮಾತ್ರ ಇರುವ, ಪ್ರೀತಿ ಎಂಬ ಒಂದೇ ಬುದ್ಧಿ ಅವರಲ್ಲಿರೋದು, ಬೇರೆ ಏನೂ ಇಲ್ಲ. ಆ ಯೇಸು ಸ್ವಾಮಿ ನನ್ನಂಥವನ್ನ, ನಿಮ್ಮಂಥವ್ರನ್ನ ಪ್ರೀತಿ ಮಾಡಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂದರೆ ಯೋಚನೆ ಮಾಡಿ ನೋಡಿ. ದೇವರು ನಮಗೆ ಎಷ್ಟೊಂದು ಬೆಲೆ ಕೊಟ್ಟಿದ್ದಾರೆ. ಇಷ್ಟೊಂದು ಬೆಲೆ ದೇವರು ನನಗೆ ಕೊಟ್ಟಿರಬೇಕಾದ್ರೆ ಆ ದೇವರಿಗೆ ನಾನು ಇವತ್ತು ಏನು ಬೆಲೆ ಕೊಡ್ತಾ ಇದ್ದೀನಿ?
ಯಾಕೆ ಬೆಲೆ ಕೊಡಲಿಕ್ಕೆ ಆಗ್ತಾ ಇಲ್ಲ? ವೈ ಐ ಆಮ್ ನಾಟ್ ಏಬಲ್ ಟು ವ್ಯಾಲ್ಯೂ ಆರ್ ಆನರ್ ಜೀಸಸ್ ಕ್ರೈಸ್ಟ್ ಇನ್ ಮೈ ಹಾರ್ಟ್, ಇನ್ ಮೈ ಲೈಫ್? ವೈ? ಯಾಕೆ ಯೇಸುಕ್ರಿಸ್ತರಿಗೆ ನನ್ನ ಜೀವಿತದಲ್ಲಿ ಒಂದು ಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಟ್ಟು ಆಧರಿಸಲಿಕ್ಕೆ, ಗೌರವಿಸಲಿಕ್ಕೆ, ಪ್ರೀತಿಸಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸಿಂಪಲ್ ಆನ್ಸರ್ ಇಷ್ಟೇ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಯು ಡು ನಾಟ್ ನೋ ದ ವ್ಯಾಲ್ಯೂ ಆಫ್ ಕ್ರೈಸ್ಟ್. ಕ್ರಿಸ್ತನ ಬೆಲೆ ಏನು ಎಂಬುದು ನಿನಗೆ ಅರ್ಥ ಆಗಲಿಲ್ಲ. ಯೇಸುವಿನ ಬೆಲೆ ಏನು? ಪೌಲರು ಹೇಳ್ತಾರಲ್ವ, ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ಯೇಸುಕ್ರಿಸ್ತನನ್ನು ಅರಿತುಕೊಳ್ಳುವುದರ ಶ್ರೇಷ್ಠತೆ. ಫಿಲಿಪ್ಪಿ 3:8 ಅಲ್ವಾ? ಯೇಸುಕ್ರಿಸ್ತನನ್ನು ಅರಿತುಕೊಳ್ಳುವುದರ ಶ್ರೇಷ್ಠತೆ ನನಗೆ ಏನು ಅನ್ನೋದು ಮನದಟ್ಟಾಗಿದೆ. ಐ ಆಮ್ ಕನ್ವಿನ್ಸ್ಡ್. ನಾವು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ. ಎಲ್ಲವನ್ನು ಕಸವೆಂದೇ ಪರಿಗಣಿಸುತ್ತೇನೆ. ಎಲ್ಲವನ್ನು ಕಸ ಎಂದೇ ಪರಿಗಣಿಸ್ತೇನೆ. ನಾವು ಕಸನ ತಗೊಂಡು ಒಳಗಡೆ ಇಡ್ತೀವಿ, ಯೇಸುನ ತಗೊಂಡೋಗಿ ಕಸ ಇಡೋ ಜಾಗದಲ್ಲಿ ಇಟ್ಟಿದ್ದೀವಿ. ಹಾಗೆ ಇಟ್ಟರೆ ನಮ್ಮ ಜೀವನ ಕಸದ ಥರ ಆಗುತ್ತೆ. ಇವತ್ತು ಎಷ್ಟೋ ಕುಟುಂಬಗಳು ಕಸದ ತೊಟ್ಟಿ ಥರನೇ ಇದೆ. ನೋಡ್ಲಿಕ್ಕೆ ದೊಡ್ಡ ಮನೆ, ಬಂಗ್ಲೋ ಎಲ್ಲ ಇರುತ್ತೆ, ದೊಡ್ಡ ಮನೆ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಕಸ ತೊಟ್ಟಿ ಥರ ಇರುತ್ತೆ. ಕಸ ತೊಟ್ಟಿನಲ್ಲಿ ಯಾವುದಾದ್ರೂ ಒಳ್ಳೇದಿದೆಯಾ? ಉಪಯೋಗ ಆಗುವಂಥದ್ದೇನೂ ಇಲ್ಲ. ಕೆಲವು ಮನೇಲಿ ಉಪಯೋಗಕ್ಕೆ ಬರೋದು ಏನೂ ಇಲ್ಲ. ಬರೀ ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು, ಸ್ವಾರ್ಥ, ಹಣದ ವ್ಯಾಮೋಹ, ಹೊಡೆದಾಟ, ಬಡದಾಟ, ಚಿಂತೆ, ಪೇಚಾಟ, ಆತ್ಮಹತ್ಯೆ ಚಿಂತೆ, ಕೊರಗು, ಮಾಟ, ಮಂತ್ರ, ವಿಗ್ರಹಾರಾಧನೆ, ಕುಡುಕುತನ, ಅನೈತಿಕತೆ, ಸಂಶಯ, ಇವುಗಳೇ ತುಂಬಿಕೊಂಡಿರುತ್ತೆ. ಇದರಲ್ಲಿ ಯಾವ್ದಾದ್ರು ಉಪಯೋಗ ಆಗೋದಿದ್ರೆ ಎತ್ಕೊಳ್ಳಿ. ನೀವು ಯಾವುದಾದ್ರೂ ನನಗಿರಲಿ ಅಂತ ಬೇಕಾದ್ರೆ ತಗೋಬೋದು. ಇಷ್ಟಪಟ್ಟು ತಗೊಳ್ತೀರಾ ಯಾವುದಾದ್ರೂ? ಈಗ ಹೇಳಿದ್ದು ಯಾವುದಾದ್ರೂ? ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ದೈವ ಭಯ, ನಿತ್ಯ ಜೀವ, ಪರಿಶುದ್ಧತೆ, ಸಂಯಮ, ಶಾಂತಿ, ನೆಮ್ಮದಿ, ಇದರಲ್ಲಿ ಯಾವ್ದಾದ್ರು ಉಪಯೋಗ ಆಗುತ್ತಾ? ಇದರಲ್ಲೂ ಉಪಯೋಗ ಆಗಲ್ವಾ? ಎಲ್ಲ ಅಂತಿದ್ದ ಎಲ್ಲ ಇದರಲ್ಲೆಲ್ಲ ನಾವು ಎತ್ಕೊಳ್ತೇವೆ. ಇದು ಎಲ್ಲ ಬರೋದು ಯಾವಾಗ ಅಂದರೆ ಯೇಸು ಒಳಗಡೆ ಬಂದಾಗ. ಯೇಸು ಹೊರಗಡೆ ಇದ್ದರೆ ಇದೆಲ್ಲ ಹೊರಗಡೆ. ಯೇಸು ಎಲ್ಲಿರ್ತಾರೆ ಅದೆಲ್ಲ ಇರುತ್ತೆ. ವೇರ್ ಈಸ್ ಜೀಸಸ್ ಇನ್ ಯುವರ್ ಲೈಫ್? ನಿನ್ನ ಜೀವನದಲ್ಲಿ ಯೇಸು ಎಲ್ಲಿದ್ದಾರೆ? ಯೇಸು ಹೊರಗಡೆ ಇದ್ದರೆ ಸಮಾಧಾನ ಹೊರಗಡೆ ಇರುತ್ತೆ. ಯೇಸು ನಿನ್ನ ಜೀವಿತದಲ್ಲಿ ಔಟ್ ಆದರೆ ಆನಂದ ಔಟ್ ಆಗಿರುತ್ತೆ. ಯೇಸು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಹೃದಯದಲ್ಲಿ ಹೊರಗಡೆ ಇದ್ದರೆ, ಅಲ್ಲಿಲ್ಲ, ಹೊರಗಡೆ ಇದ್ದರೆ ನಿನ್ನ ಜೀವನದ ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ, ಸಂತೃಪ್ತಿ ಎಲ್ಲ ಹೊರಗಡೆ ಇರುತ್ತೆ, ಒಳಗಡೆ ಏನೂ ಇರಲ್ಲ. ಇವತ್ತು ಎಷ್ಟೋ ಜನರ ಜೀವನದಲ್ಲಿ, ಕುಟುಂಬದಲ್ಲಿ ನೋಡಿದರೆ ಬರೀ ಕಸನೇ. ಯಾಕೆ ಪವಿತ್ರಾತ್ಮರು ಈ ಆಲೋಚನೆಗಳನ್ನ ನಮಗೆ ಇವತ್ತು ಕೊಡ್ತಾ ಇದ್ದಾರೆ ಅಂದರೆ, ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ನಮ್ಮ ಪರಿಸ್ಥಿತಿ ನಮಗೆ ಅರ್ಥ ಆಗಬೇಕು. ಅರ್ಥ ಆಗಿ ನಾವು ಮಾನಸಾಂತರ ಪಡಬೇಕು. ಒಂದೇ ಒಂದು ವಾಕ್ಯ ಹೇಳಿ ಕಂಟಿನ್ಯೂ ಮಾಡೋದು ನಿಲ್ಲಿಸೋದು ನೋಡೋಣ. ಪ್ರೇಷಿತರ ಕಾರ್ಯಕಲಾಪ 17ನೇ ಅಧ್ಯಾಯ, ಆ್ಯಕ್ಟ್ಸ್ ಆಫ್ ದಿ ಅಪಾಸಲ್ಸ್ ಚಾಪ್ಟರ್ 17 ವರ್ಸ್ 30. ಪ್ರೇಷಿತರ ಕಾರ್ಯಕಲಾಪ 17ನೇ ಅಧ್ಯಾಯದಲ್ಲಿ
30ನೇ ವಾಕ್ಯ, 30-31. ಮಾನವರು ತಮ್ಮನ್ನು ಅರಿಯದೆ ಬಾಳಿದ ಕಾಲವನ್ನು ದೇವರು ಗಮನಕ್ಕೆ ತಂದುಕೊಳ್ಳಲಿಲ್ಲ. ಆದರೆ ಈಗ ಎಲ್ಲೆಡೆಯಲ್ಲಿರುವ ಸರ್ವ ಮಾನವರು ದುರ್ಮಾರ್ಗಗಳನ್ನು ಬಿಟ್ಟು ತಮಗೆ ಅಭಿಮುಖರಾಗಬೇಕೆಂದು ಆಜ್ಞಾಪಿಸುತ್ತಾರೆ. ಏಕೆಂದರೆ ಅವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾರೆ. ಆ ದಿನದಂದು ತಾವು ನೇಮಿಸಿದ ಒಬ್ಬ ವ್ಯಕ್ತಿಯ ಮುಖಾಂತರ ಇಡೀ ಜಗತ್ತಿಗೆ ನ್ಯಾಯ ನಿರ್ಣಯ ಮಾಡುವರು. ಇದನ್ನು ಎಲ್ಲರಿಗೂ ಖಚಿತಪಡಿಸಲೆಂದೇ ಆ ವ್ಯಕ್ತಿಯನ್ನು ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಮಾನಸಾಂತರ ಯಾಕೆ ಬೇಕು ಅಂದರೆ, ನಾವು ಯಾರೂ ಕೂಡ ಆ ಒಂದು ಜಡ್ಜ್ಮೆಂಟ್ ಡೇ, ತೀರ್ಪಿನ ದಿನ, ದಂಡನಾ ತೀರ್ಪಿಗೆ ಒಳಗಾಗಬಾರ್ದು. ಅದಕ್ಕೋಸ್ಕರ ದಂಡನಾ ತೀರ್ಪು ಇದೆಯಾ ಕೇಳಿದರೆ 100% ಇದೆ, 100% ಇದೆ. ಯಾರಿಗೆಲ್ಲ ಇದೆ ಕೇಳಿದರೆ, ಯಾರೆಲ್ಲ ಅವಿಶ್ವಾಸಿಗಳಾಗಿದ್ದಾರೋ ಅವರಿಗೆಲ್ರಿಗೂ ಇದೆ. ಇಲ್ಲಿ ಜಾತಿ ಇಲ್ಲ. ದಂಡನೆ ತೀರ್ಪು ಜಾತಿ ಆಧಾರದಲ್ಲಿ ಕೊಡೋದಿಲ್ಲ. ವಿಶ್ವಾಸಿಗಳು ಅವಿಶ್ವಾಸಿಗಳು ಅಷ್ಟೇ, ಎರಡೇ ಗುಂಪು. ಒಂದು ವಿಶ್ವಾಸಿಗಳ ಗುಂಪು, ಇನ್ನೊಂದು ಅವಿಶ್ವಾಸಿಗಳ ಗುಂಪು. ದಂಡನಾ ತೀರ್ಪು ಅವಿಶ್ವಾಸಿಗಳಿಗೆ. ಅವರು ಯಾವುದೇ ಜಾತಿಯವರಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಕ್ರಿಶ್ಚಿಯನ್ಸಲ್ಲಿ ಕ್ಯಾಥಲಿಕ್ಸ್ ಇರ್ಬೋದು, ಪ್ರೊಟೆಸ್ಟೆಂಟ್ಸ್ ಇರ್ಬೋದು, ಪೆಂಟೆಕೋಸ್ಟ್ ಅವ್ರು ಇರ್ಬೋದು, ಬೇರೆ ಬೇರೆ ಡಿನಾಮಿನೇಷನ್ಸ್ ಇದೆ, ಯಾವುದೇ ಗುಂಪು ಅವ್ರು ಇರ್ಬೋದು, ಅಥವಾ ಬೇರೆ ಇತರ ಧರ್ಮದವರೇ ಆಗಿರ್ಬೋದು. ಯಾರೆಲ್ಲ ಅವಿಶ್ವಾಸದಲ್ಲಿದ್ದಾರೋ, ಅವಿಶ್ವಾಸ ಅಂದರೆ ಸೃಷ್ಟಿಕರ್ತನಾದ ಆ ತಂದೆಯಾದ ದೇವರ ಸಂಬಂಧದಲ್ಲಿ ಇಲ್ಲದೆ, ಸಂಬಂಧಕ್ಕೆ ಬರೋದು ಕ್ರಿಸ್ತನ ಮುಖಾಂತರ ಮಾತ್ರನೇ. ಯೇಸು ಕ್ರಿಸ್ತನ ಮುಖಾಂತರ ಮಾತ್ರನೇ ಒಬ್ಬ ಮನುಷ್ಯ, ಒಬ್ಬ ಪಾಪಿ ಮನುಷ್ಯ ವಿಶ್ವಾಸಕ್ಕೆ ಬರಲಿಕ್ಕಾಗತ್ತೆ. ಯೇಸು ಇಲ್ಲದೆ ವಿಶ್ವಾಸಕ್ಕೆ ಯಾರಿಗೂ ಬರೋಕ್ಕಾಗಲ್ಲ. ಹಳೆ ಒಡಂಬಡಿಕೆಯಲ್ಲಿ ಬಂದವರು ಕ್ರಿಸ್ತನ ಮುಖಾಂತರವೇ ಬಂದಿದ್ದು. ಹೊಸ ಒಡಂಬಡಿಕೆಯಲ್ಲಿರುವವರು ಕ್ರಿಸ್ತನ ಮುಖಾಂತರನೇ ಬರೋಕ್ಕಾಗೋದು, ಮುಂದೆ ಬರಲಿಕ್ಕಾಗೋದು ಕ್ರಿಸ್ತನ ಮುಖಾಂತರನೇ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತ ಪ್ರಕಟವಾಗಿರಲಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತ ಪ್ರಕಟವಾದನು, ಅಷ್ಟೇ ಬಿಟ್ಟರೆ ವ್ಯತ್ಯಾಸ ಏನೂ ಇಲ್ಲ. ಹಳೆ ಒಡಂಬಡಿಕೆಯಲ್ಲೂ ಯೇಸು ಕ್ರಿಸ್ತರು ಇದ್ದರು, ಜಗತ್ತು ಸೃಷ್ಟಿಯಾಗುವ ಮೊದಲೇ ಇದ್ದರು, ಸೃಷ್ಟಿ ಮಾಡೋ ಟೈಮಲ್ಲೂ ಇದ್ದರು, ಅಬ್ರಹಾಮನ ಟೈಮಲ್ಲೂ ಇದ್ದರು, ಮೋಶೆ ಟೈಮಲ್ಲೂ ಇದ್ದರು, ಯೇಸು ಮನುಷ್ಯನಾಗಿ ಬಂದ ಟೈಮಲ್ಲೂ ಇದ್ದರು, ಈಗಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ, ಯುಗ ಯುಗಾಂತರಕ್ಕೂ ಇರ್ತಾರೆ. ಇರುವವನಾಗಿ ಇರುವಾತನು, ತಾನಾಗಿ ಇರುವಾತನು ಯಾವಾಗಲೂ ಇದ್ದಾನೆ. ಆದರೆ ಹಳೆ ಒಡಂಬಡಿಕೆ ಅವರಿಗೆ ಅದು ಪ್ರಕಟವಾಗಿರಲಿಲ್ಲ, ಹೊಸ ಒಡಂಬಡಿಕೆ ನಮಗೆ ಪ್ರಕಟವಾಗಿತ್ತು ಅಷ್ಟೇ. ಅಂದರೆ ಇಲ್ಲೇನೋ ಒಂದು ಐಟಮ್ ಇಟ್ಟಿರ್ತೀವಿ, ಕವರ್ ಮಾಡಿಟ್ಟಿರ್ತೀವಿ ಅಷ್ಟೇ. ಕವರ್ ತೆಗೆದ್ರೆ ಕಾಣಿಸುತ್ತೆ. ಈಗ ಕವರ್ ತೆಗೆದಿದ್ದಾರೆ ಅಷ್ಟೇ. ಪವಿತ್ರಾತ್ಮರು ಬಂದ ನಂತರ ಶುಭ ಸಂದೇಶದ ಮುಖಾಂತರ ಆ ಕವರ್ನ ಓಪನ್ ಮಾಡಿದ್ದಾರೆ. ಆದ್ದರಿಂದ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಷ್ಟೇ. ಆದ್ದರಿಂದ ನಾವು ಭಾಗ್ಯವಂತರು. ಹಳೆ ಒಡಂಬಡಿಕೆ ವಿಶ್ವಾಸಿಗಳಿಗೆ ದೇವರು ಒಂದು ವೇಳೆ ಸಣ್ಣ ಪುಟ್ಟ ಎಕ್ಸ್ಕ್ಯೂಸ್ ಕೊಡ್ಬೋದೇನೋ ಗೊತ್ತಿಲ್ಲ, ನಾನು ಹೇಳಲ್ಲ, ನನಗೆ ಗೊತ್ತಿಲ್ಲ, ನಮಗಂತೂ ಕೊಡಲ್ಲ. ಯಾಕೆಂದರೆ ಅವರಿಗೆ ಸ್ವಲ್ಪ ಮುಚ್ಚಿಟ್ಟಿದ್ದರಿಂದ ಎಕ್ಸ್ಕ್ಯೂಸ್ ಕೊಡ್ಬೋದೇನೋ, ಮಾನಸಿಕವಾಗಿ ಆಲೋಚನೆ ಮಾಡಿದರೆ. ನಮಗೆ ಪೂರ್ತಿ ಓಪನ್ ಮಾಡಿ ಕೊಟ್ಟಿರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸ್ ಇಲ್ಲ ಅಂತಲೇ ಬೈಬಲ್ ಹೇಳುತ್ತೆ. ಮಾನವನು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯನೇ ಇಲ್ಲ ಅಂತ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಪವಿತ್ರಾತ್ಮರು ಸಂತ ಪೌಲರ ಮುಖಾಂತರವಾಗಿ ನಮಗೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಮಾನವನು ತನ್ನ ಅಜ್ಞಾನಕ್ಕೆ ಯಾವುದೇ ನೆಪವನ್ನು ಒಡ್ಡಲು ಸಾಧ್ಯ ಇಲ್ಲ. ದೇವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾರೆ. ಆ ದಿನ ಯಾವತ್ತು ಬರುತ್ತೆ ನಮ್ಮ ಜೀವನದಲ್ಲಿ ಗೊತ್ತಿಲ್ಲ. ನೀನು ಸಾಯೋ ದಿನ ಮುಗೀತು, ಸತ್ತ ಮೇಲೆ ಮುಗೀತು, ಮತ್ತಿನ್ನೇನೂ ಇಲ್ಲ. ಒಬ್ಬನು ಸಾಯೋದು ಒಂದೇ ಸರಿ, ಸತ್ತ ಮೇಲೆ ತೀರ್ಪಿಗೆ ಒಳಗಾಗ್ತಾನೆ ಅಂತನಿದೆ ವಾಕ್ಯ. ಸತ್ತ ಮೇಲೆ ಏನು ಕೇಳಿದರೆ ತೀರ್ಪು ಯಾವಾಗ ಅವ್ರು ಬಂದಾಗ, ಬಟ್ ತೀರ್ಪೇ. ಸತ್ತ ಮೇಲೆ ಇನ್ನೇನಿದೆ? ಸತ್ತ ಮೇಲೆ ಪಾಪ ಮಾಡೋಕ್ಕೂ ಆಗಲ್ಲ, ಪುಣ್ಯ ಮಾಡೋಕ್ಕೂ ಆಗಲ್ಲ. ಇನ್ನೇನಾದರೂ ಮೂಢನಂಬಿಕೆಯಲ್ಲಿ ಯಾರಾದರೂ ಇದ್ದರೆ, ನಾವು ಸತ್ತೋದ ಮೇಲೆ ಬದುಕಿದ ನಮ್ಮ ಕುಟುಂಬದವರು ಪ್ರಾರ್ಥನೆ ಮಾಡಿ ಏನೇನೋ ಮಾಡಿ ನಮ್ಮನ್ನು ಇಲ್ಲಿಂದ ಅಲ್ಲಿಗೆ ದಾಟಿಸ್ತಾರೆ ಅಂದರೆ ಅದರಂಥ ಮಹಾವಂಚನೆ, ಅದರಷ್ಟು ಕೆಟ್ಟ ವಿಶ್ವಾಸ, ವಿಶ್ವಾಸ ಅಲ್ಲ ಅದು, ಅದರಷ್ಟು ಕೆಟ್ಟ ವಿಶ್ವಾಸ, ಅದರಷ್ಟು ಸತ್ತ ವಿಶ್ವಾಸ, ಅದರಷ್ಟು ಮೋಸ, ಅದರಷ್ಟು ಅವಿಶ್ವಾಸ ಬೇರೆ ಯಾವುದೂ ಇಲ್ಲ. ಇನ್ನು ಇಲ್ಲಿ ಏನು ಬದುಕ್ತೀಯೋ ಅದೇ.
ದೇವರ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬ ಮಾನವನು ತನ್ನ ಜೀವಿತದಲ್ಲಿ ಮಾಡಿರುವ ಪಾಪ ಮತ್ತು ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲ. ಸತ್ತ ಮೇಲಿಂದ ಬರೋದಿಲ್ಲ. ಅಲ್ಲಿ ಸತ್ತ ಮೇಲೆ ಪಾಪ ಮಾಡೋಕ್ಕೂ ಆಗಲ್ಲ, ಪುಣ್ಯ ಮಾಡೋಕ್ಕೂ ಆಗಲ್ಲ. ಇನ್ನು ಇಲ್ಲಿ ಯಾರು ನಿಮ್ಮನ್ನು ಪ್ರಮೋಷನ್ ಕೊಟ್ಟು ನಿಮಗೋಸ್ಕರ ಇಲ್ಲಿ ಪರಿಹಾರ ಏನೋ ಮಾಡಿ ದಾಟಿಸ್ಲಿಕ್ಕೂ ಆಗೋದಿಲ್ಲ. ಎಲ್ಲ ಮಾನವರಿಗೋಸ್ಕರ ಒಬ್ಬರೇ ಪರಿಹಾರ ಮಾಡಿದ್ದಾರೆ. ಜೀವಂತರಿಗೂ ಮೃತರಿಗೂ ಸೇರಿಬಿಟ್ಟು ಒಬ್ಬರು ಪರಿಹಾರ ಮಾಡಿದ್ದಾರೆ, ಯೇಸು ಕ್ರಿಸ್ತರು. ಎಲ್ಲರಿಗೂ ಸೇರಿ ಯೇಸು ಪರಿಹಾರ ಮಾಡಿದ್ದಾರೆ. ಅದನ್ನು ನಾವು ನಂಬಬೇಕು, ಅದರಲ್ಲಿ ನಾವು ವಿಶ್ವಾಸ ಇಡಬೇಕು. ಇನ್ಯಾರೋ ಮಾಡೋ ಪರಿಹಾರದಲ್ಲ ನಾವು ವಿಶ್ವಾಸ ಇಡಬೇಕಾಗಿರೋದು. ಇವತ್ತು ಅನೇಕ ಧ್ಯಾನಗಳಲ್ಲಿ, ಪ್ರಾರ್ಥನೆಗಳಲ್ಲೆಲ್ಲ ನಾವು ಕೇಳಿಸ್ಕೊಳ್ತೀವಿ ಪರಿಹಾರ ಪ್ರಾರ್ಥನೆಗಳು, ಪರಿಹಾರ ಧ್ಯಾನ. ಯಾವುದು? ಪೂರ್ವಜರಿಂದ ಬಂದ ಪಾಪ ಶಾಪಗಳ ಪರಿಹಾರ ಅಥವಾ ವಿಮೋಚನೆಗಾಗಿ ಪ್ರಾರ್ಥನೆ, ಆರಾಧನೆ, ಧ್ಯಾನ. ಇದೆಲ್ಲ ಸೈತಾನನ ಕೂಟಗಳಾಗಿದೆ. ಯೇಸು ಕ್ರಿಸ್ತರ ಆ ಶಿಲುಬೆಯ ಯಾಗಕ್ಕೆ ವಿರುದ್ಧವಾದ ಪೈಶಾಚಿಕ ಕೃತ್ಯ ಯೇಸುವಿನ ಹೆಸರಿನಲ್ಲೇ ಕ್ರೈಸ್ತರು ಮಾಡ್ತಾ ಇರುವಂಥದ್ದು. ಜನ ಗುಂಪು ಗುಂಪಾಗಿ ಹೋಗ್ತಾರೆ, ಭಯದಿಂದ, ವಿಶ್ವಾಸದಿಂದ ಅಲ್ಲ. ಯಾವ ಬಲಿಯು ದೇವರಿಗೆ ತೃಪ್ತಿ ತರಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಬೇಕಾದ್ರೆ ಹೇಳ್ತಾರೆ, ಬಲಿ ಕಾಣಿಕೆಗಳು ನಿನಗೆ ತೃಪ್ತಿ ತರಲಿಲ್ಲ ಎಂದೇ ನೀನು ನನಗೊಂದು ದೇಹವನ್ನು ಕೊಟ್ಟೆ, ಆದುದರಿಂದ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾನು ಈ ದೇಹದಲ್ಲಿ ಬಂದೆ ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಆ ಯೇಸು ಅರ್ಪಿಸಿದ ಆ ಮಹಾಯಾಗದಿಂದ, ಆ ಬಲಿಯಿಂದಲ್ಲದೆ ನಮ್ಮ ಯಾವ ಪಾಪ ಶಾಪ ಪರಿಹಾರ ಆಗಿಲ್ಲ, ಆಗೋದು ಇಲ್ಲ. ಪಾಪ ಪರಿಹಾರಕ್ಕೆ, ಶಾಪ ವಿಮೋಚನೆಗಿರುವ ಏಕೈಕ ಬಲಿ ಯೇಸು ಕ್ರಿಸ್ತನು ಶಿಲುಬೆ ಮರಣದಲ್ಲಿ ಅರ್ಪಿಸಿದ ಆ ಒಂದು ಶಿಲುಬೆಯ ಬಲಿ. ಆ ಒಂದೇ ಬಲಿಯಿಂದ ಇಡೀ ಮನುಷ್ಯ ಕುಲದ ಪಾಪವಾಗಿರುವ ಆ ಸೈತಾನನ ಕಾರ್ಯವನ್ನು ಯೇಸು ನಾಶ ಮಾಡಿದರು. ಮಾಡ್ತಾರೆ ಅಲ್ಲ, ಮಾಡಿ ಆಯಿತು. ಮತ್ತು ನಮ್ಮ ಜೀವಿತದಲ್ಲಿ ಯಾಕೆ ಸೈತಾನನ ಕಾರ್ಯ ಇನ್ನೂ ಕಾಣ್ತಾ ಇದೆ ಅಂದರೆ, ನಮಗೆ ವಿಶ್ವಾಸ ಇಲ್ಲದೆ ಇರೋದರಿಂದ, ನಾವು ಮೂಢನಂಬಿಕೆಯಲ್ಲಿ ಅವಿಶ್ವಾಸದಲ್ಲಿ ಬದುಕ್ತಾ ಇರೋದ್ರಿಂದ. ಕ್ರೈಸ್ತರಾಗಿದ್ದರೂ ಕೂಡ ನಾವು ಮೂಢನಂಬಿಕೆಯಲ್ಲಿದ್ದೀವಿ, ಅವಿಶ್ವಾಸದಲ್ಲಿದ್ದೀವಿ. ಪ್ರಾರ್ಥನೆ ಮಾಡ್ತಾಯಿದ್ರು ಕೂಡ ನಮ್ಮ ಪ್ರಾರ್ಥನೆಗಳೆಲ್ಲ ಯೇಸು ಇಲ್ಲದ ಪ್ರಾರ್ಥನೆಗಳು, ನಾನು ಮಾತ್ರ ಇರುವ ಪ್ರಾರ್ಥನೆಗಳು. ಲೋಕ ಇದೆ, ನಾನಿದ್ದೀನಿ, ಪಿಶಾಚಿ ಇದೆ, ಯೇಸು ಇಲ್ಲ. ಯೇಸು ಮೂಲೆಯಲ್ಲಿ ಕಸ ಥರ. ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತರನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಖಂಡಿತವಾಗಲೂ ನೀವು ಸ್ವರ್ಗದಲ್ಲಿ ಇರ್ತೀರ. ನಿಮ್ಮ ಜೀವನನೇ ಸ್ವರ್ಗ ಆಗುತ್ತೆ, ಸತ್ತ ಮೇಲಲ್ಲ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಾಗ ನಿಮ್ಮ ಜೀವನ ಸ್ವರ್ಗ ಆಗುತ್ತೆ. ಯುವರ್ ಲೈಫ್ ವಿಲ್ ಬಿಕಮ್ ಹೆವನ್. ಯು ವಿಲ್ ಹ್ಯಾವ್ ಎ ಹೆವನ್ಲಿ ಲೈಫ್. ವೆನ್ ಯು ಗಿವ್ ಪ್ರಯಾರಿಟಿ ಟು ಜೀಸಸ್ ಇನ್ ಯುವರ್ ಹಾರ್ಟ್, ಯುವರ್ ಲೈಫ್ ವಿಲ್ ಬಿಕಮ್ ಹೆವನ್. You can enjoy heavenly life on earth when you give priority to Jesus in your heart. ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಆದ್ಯತೆಯನ್ನು ಕೊಟ್ಟಾಗ ನಿನ್ನ ಜೀವನನೇ ಸ್ವರ್ಗ ಆಗುತ್ತೆ. ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಲೋಚನೆ ಬರಲ್ಲ. ಆವಾಗ ನಿನ್ನ ಜೀವನನೇ ಸ್ವರ್ಗ ಆಗುತ್ತೆ. ಯಾಕೆಂದರೆ ಯೇಸು ಎಲ್ಲಿರ್ತಾರೆ ಅದೇ ಸ್ವರ್ಗ. ಇದು ನಮಗೆ ಗೊತ್ತಿರಬೇಕು. ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ ನಮಗಿದು ಗೊತ್ತಿರಬೇಕು. ಪ್ರಾರ್ಥನೆ ಮಾಡ್ತೀವಿ, ಧ್ಯಾನಕ್ಕೆ ಹೋಗ್ತೀವಿ, ಎಲ್ಲ ಮಾಡ್ತಿದ್ದೀವಲ್ವ, ನಾವು ಜಾಸ್ತಿನೇ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಗೊತ್ತಿರಬೇಕು, ದೇವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾರೆ, ದಂಡನೆಯ ತೀರ್ಪಿನ ದಿನ ಎಲ್ಲ ಮಾನವರಿಗೂ. ಯಾಕೆ ನಾವು ಶುಭ ಸಂದೇಶ ಸಾರಬೇಕು? ಯಾಕೆ ಮನೆ ಮನೆಗೆ ಹೋಗಿ ಈ ರೀತಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ? ಇಲ್ಲಿ ನಿಮ್ಮ ಮನೆಗೆ ಇವತ್ತು ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಕಾರಣ, ವಾಕ್ಯ ಹೇಳಲಿಕ್ಕೆ ಕಾರಣ ನಿಮ್ಗೆ ಒಳ್ಳೇದಾಗಬೇಕು ಅಂತ ಅಲ್ಲ, ನೀವು ರಕ್ಷಣೆ ಹೊಂದಬೇಕು. ಒಳ್ಳೇದಾಗಬೇಕು ಅಂದರೆ ಆ ಥರ ಅಲ್ಲ. ಒಳ್ಳೇದಾಗಬೇಕು ಅಂದರೆ ಲೌಕಿಕವಾದ ರೀತಿಯಲ್ಲಿ ನಿಮ್ಮದೆಲ್ಲ ಸಾಲ ತೀರಬೇಕು, ಎಲ್ಲ ಚೆನ್ನಾಗಾಗಬೇಕು, ಆ ಥರ ಅಲ್ಲ, ಆ ಉದ್ದೇಶ ಅಲ್ಲ. ಯಾಕೆಂದರೆ ಅದಕ್ಕಿಂತ ಅಮೂಲ್ಯ ಆತ್ಮರಕ್ಷಣೆ. ಒಳ್ಳೆಯದಾಗಲಿಕ್ಕೆ ಪ್ರಾರ್ಥನೆ ಮಾಡಬೇಕಂತಲೇ ಇಲ್ಲ. ಎಷ್ಟೋ ಜನರ ಜೀವನದಲ್ಲಿ ಒಳ್ಳೆಯದಾಗಿದೆ. ನಾವು ಕೆಲವು ಟೈಮ್ ಪ್ರಶ್ನಿಸ್ತೀವಿ, ಅವರೆಲ್ಲ ಅಷ್ಟು ಕೆಟ್ಟದ್ದು ಮಾಡ್ತಾರೆ, ಅವ್ರಿಗೆ ಒಳ್ಳೆಯದಾಗಿದೆ. ನಾವು ಡೈಲಿ ಚರ್ಚಿಗೆ ಹೋಗ್ತೀವಿ, ಯಾಕೆ ಒಳ್ಳೆಯದಾಗ್ತಾ ಇಲ್ಲ?
ಪ್ರಾರ್ಥನೆ ಮಾಡ್ತೀವಿ, ಏಸು ಏಸು ಅಂತೀವಿ, ಎಷ್ಟು ಕ್ಯಾಂಡಲ್ ಅಂಟಿಸ್ತೀವಿ, ಅಷ್ಟು ಹರಕೆ ಹೊತ್ಕೊಳ್ತೀವಿ, ನಮಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ? ನಮ್ಗೆ ಒಳ್ಳೇದಂದ್ರೆ ಏನು ಅಂತ ಅರ್ಥನೇ ಆಗಿಲ್ಲ. ನಿಜವಾದ ಒಳ್ಳೇದಂದ್ರೆ ಏನು ಗೊತ್ತಾ? ನನ್ನ ಆತ್ಮ ಸತ್ತಂಥ ಪರಿಸ್ಥಿತಿಯಲ್ಲಿರೋ ನನ್ನ ಆತ್ಮ, ಪಾಪದ ಅವಸ್ಥೆಯಲ್ಲಿರುವ ನನ್ನ ಆತ್ಮ ಈ ಪಾಪದಿಂದ ಹೊರಗಡೆ ಬರೋದೇ ಒಳ್ಳೆಯದು. ಈ ಮರಣದಿಂದ, ನಿತ್ಯ ಮರಣದಿಂದ ಹೊರಗಡೆ ಬಂದು ನಿತ್ಯ ಜೀವ ಪಡ್ಕೊಳ್ಳೋದೇ ಒಳ್ಳೆಯದು. ಇದಕ್ಕಿಂತ ಒಳ್ಳೆಯದಿನ್ನು ಯಾವುದಿದೆ ಪ್ರಪಂಚದಲ್ಲಿ? ದೇರ್ ಈಸ್ ನಥಿಂಗ್ ಬೆಟರ್ ದ್ಯಾನ್ ಸಾಲ್ವೇಷನ್ ಇನ್ ದಿಸ್ ವರ್ಲ್ಡ್. ಸಾಲ್ವೇಷನ್ ಇಸ್ ದ ಅಲ್ಟಿಮೇಟ್ ಗುಡ್ ಇನ್ ದಿಸ್ ವರ್ಲ್ಡ್. ದ್ಯಾಟ್ ಈಸ್ ಫ್ರಮ್ ಜೀಸಸ್ ಕ್ರೈಸ್ಟ್ ಅಲೋನ್. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಲಭಿಸುವ ಆ ಅಮರ ಜೀವಕ್ಕಿಂತ ಒಳ್ಳೆಯದು ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ. ಅದಕ್ಕೇನೆ ಅದನ್ನು ಕಂಡುಕೊಂಡ್ಮೇಲೆ ಪೌಲರು ಹೇಳ್ತಾರೆ, ಎಲ್ಲ ನನಗೆ ಕಸ. ಎಲ್ಲ ನನಗೆ ಕಸ. ಈಗ ನಾವು ಇಷ್ಟಪಡ್ತಿರೋದು ಕಸವನ್ನು, ಕಸನ ಇಷ್ಟಪಡ್ತಾ ಇದ್ದೀವಿ. ಯಾವುದೆಲ್ಲ ಕಸ? ಈ ಲೋಕದ ಎಲ್ಲ ಸುಖನೂ ಒಂದು ರೀತಿ ಕಸನೇ. ಅದಕ್ಕೆ ಪೌಲರು ಹೇಳಿದ್ದು, ದೇಹ ಎಂಬ ಗುಡಾರದಲ್ಲಿ ಇರುವ ತನಕ ನಾವು ನರಳುತ್ತೀವಿ ಅಂದರೆ ಕಸ ತೊಟ್ಟಿನಲ್ಲಿ ಬಿದ್ದಂಗೆ ಇರ್ತೀವಿ ನಾವು. ನಮ್ಗೆ ಆ ಥರ ಫೀಲ್ ಆಗುತ್ತಾ? ಎಲ್ಲಿ? ನನಗಂತೂ ಆಗ್ತಾ ಇಲ್ಲ, ನಿಮ್ಗೆ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ. ಇರ್ಬೋದು, ನೀವು ಕೆಲವರು ಸೈಂಟ್ ಪಾಲ್ ಥರ ಇರ್ಬೋದು. ನಮಗೆ ಕಸ ಇಲ್ಲ ಅಂದರೆ ಏನೋ ಫೀಲ್ ಆಗುತ್ತೆ. ಕಸಕ್ಕೋಸ್ಕರನೇ ಪ್ರಾರ್ಥನೆ ನಮ್ಮದು. ನಾವೆಲ್ಲಿದ್ದೀವಿ? ತೊಟ್ಟಿಯಲ್ಲಿದ್ದೀವಿ, ಕಸದ ತೊಟ್ಟಿಲಿದ್ದೀವಿ, ಕೊಚ್ಚೆ ಗುಂಡಿಲಿದ್ದೀವಿ. ಅಲ್ಲಿ ಡೈಲಿ ಕೊಚ್ಚೆ ಬಂದು ಬೀಳ್ತಾ ಇರಬೇಕು ಮುನ್ಸಿಪಾಲ್ಟಿಯಿಂದ. ಆಗ ಮಾತ್ರನೇ ನಾವು ಚೆನ್ನಾಗಿರೋದು, ಸ್ತೋತ್ರ ಹೇಳೋಕ್ಕಾಗೋದು. We do not know the surpassing value of knowing Christ, Jesus, my Lord. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದರ ಆ ಶ್ರೇಷ್ಠತೆ, ಆ ಮಹತ್ವ ನಮಗಿನ್ನೂ ಅರಿವಾಗಿಲ್ಲ. ಅದು ಅರಿವಾಗಬೇಕು. ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿ ಅಂತ ಯಾರಿದ್ದಾರೋ ಈ ಪ್ರಪಂಚದಲ್ಲಿ ಅವರೆಲ್ಲರಿಗೂ ಅರಿವಾಗಿ ಒಂದು ಸ್ಟೆಪ್ ಮುಂದೆ ಹೋಗಬೇಕು. ಇನ್ನು ಅಕ್ರೈಸ್ತರು ಯಾರೆಲ್ಲ ಇದ್ದಾರೋ ಅವರು ಈ ಅರಿವಿಗೆ ಬರಬೇಕು. ಹೀಗೆ ಎಲ್ಲರೂ ರಕ್ಷಣೆ ಪಡ್ಕೋಬೇಕು. ಅದೇ ದೇವ್ರ ಉದ್ದೇಶ. ನಮ್ಮ ಉದ್ದೇಶ ನಾವು ಸುಖ, ನಾವು ಸೆಟ್ಲಾಗಬೇಕು. ಎಲ್ಲಿ ಸೆಟ್ಲಾಗಬೇಕು? ನೀನು ಎಷ್ಟೇ ಕಷ್ಟಪಟ್ಟು ಸೆಟ್ಲಾದರೂ ಒಂದು ದಿನ ನಿನ್ನ ಸ್ವಂತ ಕುಟುಂಬದವರೇ ನಿನ್ನನ್ನು ತಗೊಂಡೋಗಿ ಸಮಾಧಿಲಿ ಬಿಸಾಡ್ತಾರೆ. ನೀನು ಎಷ್ಟೇ ಸೆಟ್ಲಾಗು, ಅವ್ರನ್ನ ಸೆಟ್ಲ್ ಮಾಡು, ಇವ್ರನ್ನ ಸೆಟ್ಲ್ ಮಾಡು. ಕೆಲವ್ರು ಹೇಳ್ತಾರಲ್ಲ, ನನ್ನ ಲೈಫ್ ಇರೋದೇ ನನ್ನ ಮಗನ ಸೆಟ್ಲ್ ಮಾಡಬೇಕು, ಮಗಳನ್ನ ಸೆಟ್ಲ್ ಮಾಡಬೇಕು, ಹೆಂಡತಿ ಮಕ್ಕಳನ್ನ ಸೆಟ್ಲ್ ಮಾಡಬೇಕು ಅಂತ. ನೀನು ಮಾಡು, ಒಂದಿನ ನೀನು ಸತ್ತೋಗ್ತೀಯ, ನಿನ್ನನ್ನು ಅವ್ರು ಸೆಟ್ಲ್ ಮಾಡ್ತಾರೆ ಸಮಾಧಿಲಿ. ನೀನು ಇಷ್ಟು ಕಷ್ಟಪಟ್ಟು ಸೆಟ್ಲ್ ಮಾಡಿ ಮನೆಯಲ್ಲಿ ಇಟ್ಟರು ಅವ್ರನ್ನೂ ಸತ್ತೋದ್ರೆ ಅವರು ಜೊತೆಯಲ್ಲಿದ್ದವ್ರು ತಗೊಂಡೋಗಿ ಸಮಾಧಿಲಿ ಸೆಟ್ಲ್ ಮಾಡ್ತಾರೆ. ಅಲ್ಲಿ ಹುಳುಗಳು ಬಂದು ತಿನ್ಕೊಂಡು ಅವರು ಸೆಟ್ಲ್ ಆಗ್ತಾರೆ. ಹುಳುಗಳು ಲೈಫ್ ಸೆಟ್ಲ್ ಆಗುತ್ತೆ. ಅದಲ್ಲ, ಅದು ಸತ್ತು ಅಲ್ಲಿ ಹೋದ್ಮೇಲೆ. ಇಲ್ಲಿ ನಾ ಹೇಳ್ತಾ ಇರೋದು ಸಮಾಧಿಲಿ. ಹಾಗಾದರೆ ನಿಜವಾದ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಸೆಟ್ಲ್ ಆಗಬೇಕಾಗಿರೋದೆಲ್ಲಿ? ಸ್ವರ್ಗದಲ್ಲಿ. ಆ ಆಸೆ ಬರಲಿ. ಆಸೆ ನಮ್ಮ ಹೃದಯದಲ್ಲಿ ಬರಬೇಕಂದ್ರೆ ಕ್ರಿಸ್ತನನ್ನು ಅರಿತುಕೊಳ್ತಾ ನಮ್ಗೆ ಆ ಆಸೆ ಬರುತ್ತೆ. ನಾವೀಗ ಇರೋದು ಕೊಚ್ಚೆ ಗುಂಡಿಲಿ ಅಂತ ನಮಗೆ ರಿಯಲೈಸ್ ಆಗುತ್ತೆ. ಹೇಗಾದರೂ ಈ ಕೊಚ್ಚೆ ಗುಂಡಿಂದ ಮೇಲೆ ಬಂದರೆ ಸಾಕಪ್ಪ ಅಂತ ಮೇಲೆ ಬರ್ತೀವಿ. ಹೇಗಾದರೂ ದುಡ್ಡು ಬಂದರೆ ಸಾಕಪ್ಪ ಅಂತ ಆಸೆ ಮಾಡೋದಿಲ್ಲ. ಇನ್ನೂ ಬೇಕು, ಇನ್ನೂ ಸ್ವಲ್ಪ ಅಂತ ಆಸೆ ಪಡೋದಿಲ್ಲ. ಇರುವುದರಲ್ಲಿ ತೃಪ್ತರಾಗಿ ಬದುಕಲಿಕ್ಕೆ ಕಲಿತೀವಿ. ಆ ತೃಪ್ತಿ ಸಿಗಬೇಕಂದ್ರೆ ಕ್ರಿಸ್ತನನ್ನು ಅರಿತುಕೊಳ್ಳೋದ್ರ ಮುಖಾಂತರ ಮಾತ್ರನೇ ಆ ತೃಪ್ತಿ ನಮಗೆ ಸಿಗುತ್ತೆ.
ಅದೇ ಇದು ನಮ್ಮ ಮೈಂಡಲ್ಲಿ ಇಟ್ಕೊಳ್ಳೋಣ. 30:17 ಪ್ರೇಷಿತರ ಕಾರ್ಯಕಲಾಪ 17ನೇ ಅಧ್ಯಾಯ 30-31ನೇ ವಾಕ್ಯ. ಮಾನವರು ತಮ್ಮನ್ನು ಅರಿಯದೆ ಬಾಳಿದ ಕಾಲವನ್ನು ದೇವರು ಗಮನಕ್ಕೆ ತಂದುಕೊಳ್ಳಿಲ್ಲ. ಈಗ ನಮಗೆ ದೇವ್ರು ಗೊತ್ತಿಲ್ಲ, ಯೇಸು ಬಗ್ಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ, ಯಾರು ನಮಗೆ ಶುಭ ಸಂದೇಶ ಕೊಟ್ಟಿಲ್ಲ, ನಿತ್ಯ ಜೀವದ ಬಗ್ಗೆ ಹೇಳಲಿಲ್ಲ, ಪಾಪದ ಬಗ್ಗೆ ಹೇಳಲಿಲ್ಲ, ರಕ್ಷಣೆ ಬಗ್ಗೆ ಹೇಳಲಿಲ್ಲ, ನಮಗೇನು ಗೊತ್ತಿಲ್ಲ. ಪರವಾಗಿಲ್ಲ, ದೇವ್ರು ಹೇಳ್ತಾರೆ ಪರವಾಗಿಲ್ಲ. ಈಗ ಗೊತ್ತಾಯ್ತಲ್ವ? ಇವತ್ತು ಗೊತ್ತಾಯ್ತಲ್ವ? ಶುಭ ಸಂದೇಶ ಈ ದಿನ ನೀವು ಆಲಿಸ್ತಾ ಇದ್ದೀರಲ್ವ? ಹಿಂದೆ ಗೊತ್ತಿರಲಿಲ್ಲ, ಓಕೆ, ಐ ವಿಲ್ ಗಿವ್ ಯು ಎಕ್ಸ್ಕ್ಯೂಸ್. ಮಾನವರು ತಮ್ಮನ್ನು ಅರಿಯದೆ ಬಾಳಿದ ಕಾಲವನ್ನು ದೇವರು ಗಮನಕ್ಕೆ ತಂದುಕೊಳ್ಳಲಿಲ್ಲ. ಆದರೆ ಈಗ ಶುಭ ಸಂದೇಶ ಸಿಕ್ಕಿ ಆದ ಮೇಲೆ ಎಲ್ಲೆಡೆಗಳಲ್ಲಿರುವ ಸರ್ವಮಾನವರು ದುರ್ಮಾರ್ಗವನ್ನು ಬಿಟ್ಟು ತಮಗೆ ಅಭಿಮುಖರಾಗಬೇಕೆಂದು ಆಜ್ಞಾಪಿಸುತ್ತಾರೆ. ದೇವರೇನು ಮಾಡ್ತಾರೆ? He commands all people everywhere to repent. He commands, not request ಇಲ್ಲ. ದಯವಿಟ್ಟು ತಿರ್ಕೊಳ್ಳಿ ದೇವ್ರ ಕಡೆಗೆ ಅಲ್ಲ. ನೀನು ತಿರುಗಲೇಬೇಕು, ತಿರುಗಿಲ್ಲ ಅಂದರೆ ನಾಶವಾಗಿ ಹೋಗ್ತೀಯ. ಇವತ್ತು ಯಾರೆಲ್ಲ ಈ ಒಂದು ವಾಕ್ಯವನ್ನು ಆಲಿಸ್ತಾ ಇದ್ದೀವೋ, ನಾನು ನೀವು ನಮಗೆಲ್ರಿಗೂ ಸೇರಿ ದೇವ್ರು ಹೇಳ್ತಾ ಇರೋದೇನು ಗೊತ್ತಾ? ನೀನು ದೇವ್ರ ಕಡೆ ತಿರುಗಿಲ್ಲ ಅಂದರೆ ಹಾಳಾಗಿ ಹೋಗ್ತೀಯ. ಐ ಡೋಂಟ್ ಕೇರ್ ಅಂತ ಹೇಳ್ತಾರೆ. ನೀನು ಯಾರಾದರೂ ನನಗೇನು, ನಿನ್ನಿಂದ ನನಗೇನಾಗೋದಿದೆ? ನಿನಗೋಸ್ಕರ ನಾನು ಒಬ್ಬನೇ ಮಗನೇ ಕಳ್ಕೊಂಡಿದ್ದೀನಿ. ನಿನ್ನ ಆತ್ಮ ಹಾಳಾಗಬಾರ್ದು, ನಾಶವಾಗಬಾರ್ದು ಅಂತ ಕೇಳಿಸ್ಕೊಳ್ಳುವಾಗ ನಮಗೆ ಬೇಸರ ಆಗ್ಬೋದು, ಚುಚ್ಚಿದಂಗೆ ಆಗ್ಬೋದು. ಆದರೆ ಇಲ್ಲಿ ಚುಚ್ಚಿದಂಗೆ ಆದರೂ ಪರವಾಗಿಲ್ಲ. ಒಂದು ದಿನ ಆ ನರಕದಲ್ಲಿ ಶಾಶ್ವತವಾಗಿ ಆ ಹುಳುಗಳು ಚುಚ್ಚುವಾಗ ಆಗೋ ಯಾತನೆ ತೀವ್ರತೆ ಎಷ್ಟಿರುತ್ತೆ ಅಂತ ಯೇಸು ಕ್ರಿಸ್ತರು ಮುಂಚಿತವಾಗಿ ಬೈಬಲ್ನಲ್ಲಿ ಆ ಧನಿಕ ಶ್ರೀಮಂತನ ಆ ಕಥೆ ಮುಖಾಂತರ ನಮಗೆ ವ್ಯಕ್ತಪಡಿಸ್ತಾರೆ. ಅವನು ಹೇಳ್ತಾನೆ, ಒಂದು ಲಾಜರ ತನ್ನ ಕಿರು ಬೆರಳಲ್ಲಿ ಒಂದು ಡ್ರಾಪ್ ನೀರು ನನ್ನ ಬಾಯಿಗೆ ಹಾಕ್ಲಿಕ್ಕೋಸ್ಕರ ಅಬ್ರಹಾಮನೇ ಕಳಿಸ್ಕೊಡು ಲಾಜರ್ ನನ್ನ ಹತ್ರ ಅಂತ. ಒಂದು ಬಕೆಟ್ ನೀರಲ್ಲ, ಒಂದು ಗ್ಲಾಸ್ ನೀರು ಕೇಳಲಿಲ್ಲ, ಕಿರು ಬೆರಳಲ್ಲಿ ಒಂದು ಡ್ರಾಪ್ ನೀರು. ಹಾಗಾದರೆ ಅವನ ಯಾತನೆ ಎಂಥ ತೀವ್ರತೆ, ಆ ಯಾತನೆಯ ತೀವ್ರತೆ ಎಷ್ಟಿರ್ಬೋದು? ಅಂಥ ಯಾತನೆಗೆ ನಾನು ನೀವು ಹೋಗಬಾರ್ದು ಅನ್ನೋದಕ್ಕೋಸ್ಕರನೇ ಆಜ್ಞಾಪಿಸೋದು. ಫಾರ್ ಎಕ್ಸಾಂಪಲ್, ನೀವು ತಂದೆ ತಾಯಿಂದರು, ನಿಮ್ಮ ಮಕ್ಕಳು ಮನೆಯಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನೀವು ಜೋರಾಗಿ ಕೂಗಲ್ಲ. ಆದರೆ ನಿಮ್ಮ ಮಕ್ಕಳು ಏನೋ ರಸ್ತೆ ಮೇಲೆ ದಾಟ್ಲಿಕ್ಕೆ ಹೋಗ್ತಾರೆ ಗೊತ್ತಿಲ್ಲದೇನೆ, ಆಗ ಯಾವುದೋ ಒಂದು ಟ್ರಕ್ ಬರುತ್ತೆ, ದೊಡ್ಡ ಲಾರಿ ಬರುತ್ತೆ, ಬೈಕ್ ಬರ್ತಾ ಇರುತ್ತೆ. ನೀವು ಆ ಮಗು ದಾಟ್ತಾ ಇದೆ ಅಂತ ನೀವು ನೋಡ್ತಾ ಇರ್ತೀರಿ. ಆಗ ನೀವು ಹೇಗೆ ಕೂಗ್ತೀರಿ? ಪ್ಲೀಸ್ ಹೋಗಬೇಡ ಕಂದ, ಬಾಪ ಅಂತ ಕರಿತೀರಾ? ಜೋರಾಗಿ ಕೂಗ್ತೀರಿ, ನಿಂತ್ಕೊಳ್ಳೋ ಅಲ್ಲಿ ಅಂತ. ನೀವು ಹೋಗಬೇಡ ಅಂತ ಕೋಪದಲ್ಲಿ ಕಿರಿಚಿ ಹೇಳುವಾಗ ಆ ಇದಕ್ಕೆ ಭಯಪಟ್ಟು ಹಿಂಗೆ ಸ್ಟನ್ನಾಗಿ ನಿಂತ್ಕೊಬಿಡ್ತಾನೆ. ಸೊ ಕಮಾಂಡಿಂಗ್. ಯಾಕೆ ಆ ಥರ ಕೂಗ್ತೀರಿ? ಆ ಮಗು ಮೇಲಿರುವ ದ್ವೇಷನ, ಕೋಪನ, ಅಧಿಕವಾದ ಪ್ರೀತಿಯಿಂದ. ಒಂದು ಪ್ರೀತಿ, ಆಮೇಲೆ ನಿಮಗೆ ಗೊತ್ತು ಈ ಮಗು ಹೋದರೆ ಗ್ಯಾರಂಟಿ ಜಜ್ಜಿ ಚಟ್ನಿ ಆಗಿ ಹೋಗುತ್ತೆ, ಉಳಿಯಲ್ಲ ಅಂತ ದೇವರಿಗೆ ಗೊತ್ತು. ಅದು ಅದಕ್ಕೆ ದೇವರು ಆಜ್ಞೆ ಮಾಡ್ತಾ ಇರೋದು, ಕಮ್ಯಾಂಡ್ ಮಾಡ್ತಾ ಇರೋದು, ರಿಪೆಂಟ್, ಟರ್ನ್ ಅವೇ. ಸುಣ್ಣ ಬಳಿದ ಸಮಾಧಿಗಳೇ, ದುಷ್ಟ ಪೀಳಿಗೆ, ಇದೆಲ್ಲ ಹೇಳ್ತಾ ಇರೋದು ಪ್ರೀತಿಯಿಂದ. ನಮಗೆ ಕೇಳಿಸ್ಕೊಳ್ಳುವಾಗ ಏನು ಯೇಸು ಸ್ವಾಮಿ ನಮಗೆ ಈ ರೀತಿ ವಿಷ ಸರ್ಪಗಳ ಪೀಳಿಗೆ ಅಂತ ಹೇಳ್ತಾ ಇದ್ದಾರೆ, ಸುಣ್ಣ ಬಳಿದ ಸಮಾಧಿ ಅಂತ ಹೇಳ್ತಾ ಇದ್ದಾರೆ, ಏನೇನು ಇಷ್ಟೊಂದು ಕೀಳಾಗಿ ಚುಚ್ಚುವ ಥರ ಬೈತಾ ಇದ್ದಾರಲ್ಲ ಪ್ರೀತಿ ಸ್ವರೂಪನಾದ ದೇವರು ಯಾಕೆ? ಒಂದು ವೇಳೆ ಆ ಮಾತುಗಳೆಲ್ಲ ಇಲ್ಲದೆ ಹೋಗಿದರೆ ಬೈಬಲಲ್ಲಿ, ಅದಿದ್ದೇ ನಾವು ಮಾನಸಾಂತರ ಪಡ್ತಾ ಇಲ್ಲ, ಅದಿದ್ದು ನಾವು ಮಾನಸಾಂತರ ಪಡ್ತಾ ಇಲ್ಲ, ಅದು ಇಲ್ಲದೆ ಹೋಗಿದರೆ ಖಂಡಿತವಾಗ್ಲೂ ಮಾನಸಾಂತರ ಪಡಲಿಕ್ಕೆ ಚಾನ್ಸೇ ಇಲ್ಲ. ದೇವರಿಗೆಲ್ಲ ಗೊತ್ತು. ಅದಕ್ಕೇ ನಮ್ಮ ಮೇಲಿರೋ ಅಪಾರ ಪ್ರೀತಿಯಿಂದನೇ ದೇವರು ಇಂಥ ವಚನಗಳನ್ನ ಬೈಬಲ್ನಲ್ಲಿ ಇನ್ನೂ ಅಳಿಸ್ದೇನೆ ಇಟ್ಟಿದ್ದಾರೆ. ಎಲ್ಲೆಡೆಗಳಲ್ಲಿರುವ ಸರ್ವಮಾನವರು ದುರ್ಮಾರ್ಗವನ್ನು ಬಿಟ್ಟು ತಮಗೆ ಅಭಿಮುಖರಾಗಬೇಕೆಂದು ಆಜ್ಞಾಪಿಸುತ್ತಾರೆ. ಏಕೆಂದರೆ ಅವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾರೆ, ತಾವು ನೇಮಿಸಿರುವ
ಯೇಸು ಕ್ರಿಸ್ತರ ಮುಖಾಂತರ ಇಡೀ ಇಡೀ ಜಗತ್ತಿಗೆ ನ್ಯಾಯ ಮಾಡುವರು. ಇಡೀ ಜಗತ್ತಿಗೆ ಎಲ್ಲರಿಗೂ ಇದೆ, ನನಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ, ಎಲ್ಲ ಮನುಷ್ಯರಿಗೂ ಇದೆ, ಒಳ್ಳೆಯವರು ಕೆಟ್ಟವರು ಎಲ್ಲರಿಗೂ ನ್ಯಾಯವನ್ನು ನಿರ್ಣಯಿಸುವ ಒಂದು ದಿನ, ತೀರ್ಪು ಕೊಡುವ ಒಂದು ದಿನ ಇದೆ. ತೀರ್ಪು ಕೊಡುವ ದಿನ, ದಂಡನೆಯ ತೀರ್ಪಿಗೆ ನಾವು ಒಳಗಾಗಬಾರ್ದು. ತೀರ್ಪಿನ ದಿನ ಇದೆ, ನಮಗೆಲ್ಲರಿಗೂ ತೀರ್ಪಿದೆ, ಆದರೆ ದಂಡನೆ ತೀರ್ಪಿಗೆ ನಾವು ಒಳಗಾಗಬಾರ್ದು. ಅದಕ್ಕೆ ರೋಮ 8:1 ಹೇಳುತ್ತಲ್ವ, ಆದುದರಿಂದ ಯೇಸು ಕ್ರಿಸ್ತನಲ್ಲಿ ಇರುವವನಿಗೆ ಇರುವುದಿಲ್ಲ. Those who are in Christ Jesus. Where are you? What is your position in Christ? Do you have a position in Christ Jesus? ಯೇಸು ಕ್ರಿಸ್ತನಲ್ಲಿ ನೀನು ಎಲ್ಲಿದೆಯಾ? ಯೇಸು ಕ್ರಿಸ್ತನಲ್ಲಿ ಇದೆಯಾ? ನಿಜವಾಗ್ಲೂ ಇದ್ದೀವ? ನಾವು ಪ್ರೇಯರ್ ಗ್ರೂಪಲ್ಲಿ ಇದ್ದೀವಿ, ಯಾವುದೋ ಒಂದು ಸಭೆಯಲ್ಲಿ, ಚರ್ಚಲ್ಲಿ, ಡಿನಾಮಿನೇಷನಲ್ಲಿ ಇದ್ದೀವಿ, ಕ್ರೈಸ್ತ ಕುಟುಂಬದಲ್ಲಿ ಇದ್ದೀವಿ, ಕ್ರಿಶ್ಚಿಯನ್ ಫೆಲೋಶಿಪ್ಪಲ್ಲಿ ಇದ್ದೀವಿ, ಕ್ರಿಸ್ತನಲ್ಲಿದ್ದೀವ? ಕ್ವಶನ್, ಆಮ್ ಐ ಟ್ರೂಲಿ ಇನ್ ಕ್ರೈಸ್ಟ್? ನಾನು ಕ್ರಿಸ್ತನಲ್ಲಿ ಇದ್ದೀನ? ಇಲ್ಲದೆ ಇದ್ದರೆ ದಂಡನೆ ತೀರ್ಪಿಗೆ ಒಳಗಾಗಿದ್ದೀನಿ, ಆಗ್ತೀನಿ, ಅಲ್ಲ ಆಲ್ರೆಡಿ ಆಗಿಬಿಟ್ಟಿದ್ದೀನಿ. ಸಾಯೋದ್ರೊಳಗಡೆ ಒಂದು ಚಾನ್ಸ್ ಇದೆ ಬಾಕ್ಸ್ ಒಳಗಡೆ ಬರಲಿಕ್ಕೆ, ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಬರಲಿಕ್ಕೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಂಥ ಈ ಆತ್ಮೀಕವಾದ ಆಲೋಚನೆಗಳಿಗಾಗಿ, ಸಂದೇಶಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ, ಮಾನಸಾಂತರ ಪಡೋಣ. ಮಾನಸಾಂತರ ಅನ್ನೋದು ಒಂದು ಸಾರಿ ಆಗುವಂಥ ಒಂದು ಕಾರ್ಯ ಅಲ್ಲ, ನಿರಂತರವಾಗಿ ಆಗ್ತಾ ಇರಬೇಕಾದಂಥ ಕಾರ್ಯ. ಯಾಕೆಂದರೆ ಈ ಲೋಕದಲ್ಲಿ ಜೀವಿಸುವಾಗ ನಮಗೊಂದು ಶರೀರ ಇದೆ, ಈ ಶರೀರ ಯಾವತ್ತಿದ್ರೂ ಸುಖವನ್ನು ಮಾತ್ರ ಬಯಸುತ್ತೆ, ಲೋಕವನ್ನು ತುಂಬ ಇಷ್ಟಪಡುವಂಥ ಒಂದು ದೇಹ ನಮಗಿದೆ. ಈ ದೇಹವೆಂಬ ಗುಡಾರದಲ್ಲಿ ಇರುವ ತನಕ ವಿಶ್ವಾಸಿಗಳಾದ ನಮಗೆ ನರಳಾಟ ಇದೆ. ಈ ನರಳಾಟದಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ದೇವರು ಪವಿತ್ರ ಆತ್ಮವರನ್ನು ಕೊಟ್ಟಿದ್ದಾರೆ. ಪವಿತ್ರ ಆತ್ಮನ ಸಹಾಯದಿಂದ ಖಂಡಿತವಾಗಲೂ ನಾವು ಕೊನೆಯ ತನಕ ಜಯಶಾಲಿಗಳಾಗಿ ಬದುಕಲಿಕ್ಕೆ ಆಗುತ್ತೆ. ಅದಕ್ಕೆ ಪೌಲರು ಹೇಳ್ತಾರೆ, ಪವಿತ್ರ ಆತ್ಮ ಅವ್ರನ್ನ ನೋಯಿಸಬೇಡಿ. ಆ ಪವಿತ್ರ ಆತ್ಮ ಅವ್ರನ್ನ ಎಷ್ಟೋ ಬಾರಿ ನಾವು ನೋಯಿಸ್ತೀವಿ. ಪ್ರಾರ್ಥಿಸೋಣ. ಇದು ನಿಂತು ದೇವರು ನಮಗೆ ಕೊಟ್ಟಂಥ ಈ ಸತ್ಯದ ಅರಿವಿಗಾಗಿ ನಾವು ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನೀವು ನಮಗೆ ತಿಳಿಸಿಕೊಟ್ಟಂತಹ ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ. ನಮ್ಮೊಬ್ಬೊಬ್ಬರೊಂದಿಗೂ ನೀವು ವೈಯಕ್ತಿಕವಾಗಿ ಮಾತನಾಡಿದ್ದೀರಿ ಅಪ್ಪ. ನಮ್ಮ ಅಗತ್ಯ ಏನು ಎಂದು ತಿಳಿದು ನೀವು ನಮ್ಮೊಂದಿಗೆ ಮಾತನಾಡಿದ ಪ್ರತಿಯೊಂದು ಮಾತುಗಳಿಗಾಗಿ, ಆತ್ಮಿಕವಾದ ಆಲೋಚನೆಗಳಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಈ ಯಾಂತ್ರಿಕವಾದ, ಧಾರ್ಮಿಕವಾದ, ಪೈಶಾಚಿಕವಾದ, ವಂಚಿತವಾದ ಈ ಜೀವಿತದಿಂದ ಕರ್ತನೆ ನಮ್ಮನ್ನು ವಿಮೋಚನೆ ಮಾಡಿದ್ದೀರಿ ಸ್ವಾಮಿ, ಬಿಡುಗಡೆ ಮಾಡಿದ್ದೀರಿ ಅಪ್ಪ. ನಿಮ್ಮ ಸತ್ಯ ವಚನದ ಬೆಳಕನ್ನು ನಮ್ಮ ಹೃದಯದಲ್ಲಿ ತುಂಬಿಸಿ ಅವಿಶ್ವಾಸದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವಿಶ್ವಾಸದಿಂದ ವಿಶ್ವಾಸಕ್ಕೆ ಕರೆತಂದ ವಿಶ್ವಾಸದ ನಾಯಕನಾದ ಪ್ರಭು ಯೇಸುವೆ ನಿಮಗೆ ಸ್ತೋತ್ರವಾಗಲಿ. ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರಿ ಬದುಕುತ್ತಿದ್ದ ನಮ್ಮನ್ನು ಲೋಕದಿಂದ ಬೇರ್ಪಡಿಸಿದ ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರವಾಗಲಿ. ದಾರಿ ತಪ್ಪಿ ಹೋಗಿ ದಾರಿ ಕಾಣದೆ ಅಲೆಯುತ್ತಿದ್ದ ನಮಗೆ ಮಾರ್ಗ ನಾನೇ ಎಂದು, ಮಾರ್ಗವು ಸತ್ಯವೂ ಜೀವವೂ ಆಗಿ ನಮಗೆ ಸತ್ಯ ಮಾರ್ಗವನ್ನು, ಜೀವ ಮಾರ್ಗವನ್ನು, ನಿತ್ಯ ಜೀವದ ಮಾರ್ಗವನ್ನು ತೋರಿಸಿಕೊಟ್ಟಂಥ ಪವಿತ್ರ ಆತ್ಮರೇ ನಿಮಗೆ ಸ್ತೋತ್ರವಾಗಲಿ. ಪ್ರಭು ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಅಪ್ಪ ತಂದೆಯೇ, ನಾವೆಲ್ಲರೂ ಕೂಡ ದಾರಿ ತಪ್ಪಿ ಹೋದಾಗ ನಮ್ಮನ್ನು ಸರಿದಾರಿಗೆ ತರುವುದಕ್ಕಾಗಿ ನಿಮ್ಮ ಏಕೈಕ ಪುತ್ರನನ್ನೇ ಕಳುಹಿಸಿಕೊಟ್ಟು ನಮ್ಮನ್ನು ಎಲ್ಲ ಪಾಪ ಶಾಪಗಳಿಂದ ವಿಮೋಚನೆ ಮಾಡುವುದಕ್ಕಾಗಿ ನಿಮ್ಮ ಏಕೈಕ ಪುತ್ರನನ್ನೇ ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿ, ಶಾಪ ಸ್ವರೂಪಿಯನ್ನಾಗಿಸಿ, ಸಕಲ ಪಾಪ ಶಾಪಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಮಗಾಗಿ ನೀವು ಅರ್ಪಿಸಿದ ಆ ಶಿಲುಬೆಯ ಬಲಿ ಅರ್ಪಣೆಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ.